Gitu lah mami. ಮೈಯಲ್ಲಿ ಚೆನ್ನಾಗಿಲ್ಲದೆ ಹೋದ್ರೆ ಇವತ್ತೊಂದಿನ ರಜೆ ಹಾಕಿ ಮನೆಯಲ್ಲಿ ಇರಬಾರ್ದು. ತಾವು ಕೊಡುವ ಸಂಬಳದ ಪ್ರಭಾವ ತುಳಸಿ ನಮ್ಮ ಹೆಣದಿಂದಲೂ ಕೂಡ ತುಳಿಸಿಕೊಳ್ಳುವ ಹಾಗಾದ್ರೆ ಈ ನೌಕರಿಯನ್ನೇ ಬಿಟ್ಟು ಬೇರೆ ಎಲ್ಲಾದ್ರೂ ಕೆಲಸ ಸಿಗಬಾರ್ದೇನೆ? ಕೆಲಸವಿಲ್ಲದೆ ಅನೇಕ ಬೀದಿ ಬೀದಿ ಅಲಿಗಾಡುತ್ತಿರುವಾಗ ನನಗೆಲ್ಲಿ ಕೆಲಸ ಸಿಗಬೇಕು? ಅಲ್ಲದೆ ಈ ತಿಂಗಳು ಪ್ರವೀಣ ಕಾಲೇಜ್ ಫೀ ಕೂಡ ತುಂಬಿದೆ. ಅಂದಾಗ ನನಗೆ ಕೆಲಸ ಬಿಟ್ಟರೆ ಆಗ್ತದೆ ಅಂತ. ಹಾಗಾದ್ರೆ ತಾವು ಒಬ್ಬರೇ ದುಡಿದ್ರೆ ಪ್ರವೀಣನ ಶಿಕ್ಷಣ ಹಾಗೂ ನಮ್ಮ ಮಂಥನನ್ನು ಸಾಗಿಸುವುದಾದ್ರೂ ಹೇಗೆ? ನೋಡಿ, ನಾನಿಗೊಂದು ಮಾತು ಕೇಳಿ. ಈ ಪಟ್ಟಣದಲ್ಲಿ ನನಗೂ ಎಲ್ಲಾದ್ರೂ ಒಂದು ಕೆಲಸ ಕೊಡಿ, ನಾನು ಕೆಲಸ ಮಾಡಲು ನಿಮಗೆ ಸಹಾಯ ಮಾಡ್ತಾರೆ. ಹಾಗಾದ್ರೆ ಪ್ರವೀಣನ ಶಿಕ್ಷಣವೂ ಕೂಡ ನಡೆಯುತ್ತೆ, ನಮ್ಮ ಜೀವನವೂ ನಡೆಯುತ್ತೆ. ನೀನು ದುಡಿಯಬೇಕು, ನನ್ನ ಹೆಂಡತಿಯಾದ ನೀನು ದುಡಿಯಬೇಕು. ನಾನು ಗಂಡಸಾಗಿ ಹುಟ್ಟಿದ್ದೇನೆ, ಧೈರ್ಯದಿಂದ ಕೆಲಸ ಮಾಡಬೇಕು, ಮರ್ಯಾದೆಯಿಂದ ಬಾಳಿಸುತ್ತೇನೆ. ಅಂದಾಗ ನೀನು ಎಂತ ಹೊಲಸು ಮಾತನಾಡಿದರೆ ಹೊಡೆಸಿಕೊಳ್ಳೆ. ಅಡಿಗೆ ಮಾಡು. ಈಗಲೇ ಕೆಲಸ ಕೊಟ್ಟು ಪ್ರವೀಣ, ನಿನ್ನ ಕೈಗೆ ಏನಾಗಿದೆಯಪ್ಪ? ಏನ್ ಮಾಡ್ಕೊಂಡೆ ನೀನು? ಯಾರು ಜಗಳವಾಡ ಬಂದಿದೆಯಲ್ಲ? ಏನ್ ಹೇಳ್ತೀಯಣ್ಣ? ಹಾಗಾದ್ರೆ ಈ ರಕ್ತ ಹೇಗಾಯ್ತು? ಏನಾಯ್ತು ನಿನ್ನ ಕೈಗೆ? ಎಷ್ಟು ಗಾಬರಿಯಾಗಿದೆ. ನಮ್ಮ ಕಾಲೇಜಿನಲ್ಲಿ ಶ್ರೀಮಂತರ ಮಟ್ಟದವರು ಹೊಸದಾಗಿ ತಂದ ಕಾರನ್ನು ನಡೆಸು ಉಬ್ಬಿನಲ್ಲಿ ಸ್ವಲ್ಪ ಹಾಯಿಸ್ಕೊಂಡು ಹೋಗಿದ್ದಾರೆ ಅಷ್ಟೇ. ಏನು ಅವಳು ಉಪ್ಪು ಆನಂದ ನಮ್ಮಂತ ಬಡವರ ಮೇಲೆ ಇರ್ತದ? ಯಾಕೆ ಪೊಲೀಸ್ ಸ್ಟೇಷನ್ ತಿಳಿಸಬೇಕಾಗಿತ್ತು? ತಿಳಿಸ್ಬೇಕಂತ ಅವ್ರ ಮನೆಯವರೆಗೆ ಹೋಗಿ ಮಾನ ಬಂದಂತೆ ಮಾತಾಡಿ ಇದೊಂದ್ಸಲ ವಾರ್ನಿಂಗ್ ಕೊಟ್ಟು ಬಂದಿದ್ದೇನೆ ನಾವು. ಪ್ರಿಯಾ ಅಂತ ಅವ್ರ ಮನೆಯಲ್ಲಿ ಆ ಗಿರಿಜನಗರದಲ್ಲಿ ಇದೆಯಲ್ಲ ಒಂದು ಹೊಸ ಮನೆ, ಅದೇ ಮನೆ. ಓ, ಆ ಜಯದೇವ್ ಶ್ರೀಮಂತರೇನ? ಯಾವ ಶ್ರೀಮಂತರ ಗೊತ್ತ? ಅವಳ ಮಗಳ ಪರಿಚಯ ಮಾತ್ರ ಗೊತ್ತು. ಪ್ರವೀಣ, ಪ್ರವೀಣ ಎಂಥ ದೊಡ್ಡ ಅಪರಾಧ ಮಾಡಲಿಕ್ಕೆ. ನಿನಗೇನಾಯ್ತು? ಅವರೇ ನಮ್ಮ ಶ್ರೀಮಂತರಮ್ಮ ಒಂದು ನಿಮಿಷನೂ ನನಗೆ ಬೆಡಿಕಾಡದೆ ಕೆಲಸ ತಗೊಳ್ತಿರುವಾಗ ಇನ್ನು ಏನು ಮಾಡ್ತಾರೋ ಆ ದೇವರೇ ಬಲ್ಲ. ಆ ನೀಚ ಶ್ರೀಮಂತನಲ್ಲಿ ನೀನು ಕೆಲಸ ಮಾಡ್ತೇನೆ. ಬೇಡಣ್ಣ ಬೇಡ, ಮೊದಲು ಆ ಕೆಲಸ ಬಿಟ್ಟುಬಿಡು. ಅದು ಹೋಗಿ ನೀನು ನನ್ನ ತಮ್ಮನೆಂಬುದು ಅವರಿಗೇನಾದರೂ ಗೊತ್ತಾಗಿದೆಯೇ? ಅವರಲ್ಲೇ ನೀವು ಕೆಲಸಕ್ಕೆ ಹೋಗುತ್ತೆಂಬುದು ನನಗೆ ಗೊತ್ತಿಲ್ಲ. ನಾನು ನಿನ್ನ ತಮ್ಮನೆಂಬುದು ಆ ಮಗನಿಗೇನು ಗೊತ್ತು? ಇದೊಂದ್ಸಲ ಅದದ್ದಾಯಿತು. ಇನ್ನು ಮುಂದೆ ಮಾತ್ರ ಅವರ ಗೋಜಿಗೆ ಹೋಗಬೇಡ. ಅವರು ಹಣದಿಂದ ನಮ್ಮ ವಂಶವನ್ನೇ ಸುಡುವಷ್ಟು ಶಕ್ತಿ ಪಡೆದ ಪಾಪಿಗಳಪ್ಪ ಅವರು. ಅಂದರೆ ಅಂಥವರಲ್ಲೇ ದುಡಿಯಬೇಕೆಂದು ನೀನೇನಾದರೂ ಬರೆದು ಕೊಟ್ಟಿದ್ದೆ. ನರಕದಂತಿರುವ ನರದವನ ಮನೆಯಲ್ಲಿ ಕೆಲಸ ಬಿಟ್ಟರೆ ಮತ್ತೆ ಅಲ್ಲಿ ಸಿಗುವುದಿಲ್ಲವೇ? ಅಲ್ಲಿ ಬಿಟ್ಟರಾಯ್ತು, ಮತ್ತೆಲ್ಲಾದ್ರೂ ನೋಡಿದರಾಯ್ತು. ಪ್ರವೀಣ, ಇಂಥ ಪಟ್ಟಣದಲ್ಲಿ ದುಡಿಮೆ ಸಿಗದೆ ಬೀದಿ ಬೀದಿ ಅಲ್ಲಿ ಆಡುತ್ತಿರುವ ಭಿಕ್ಷಕರನ್ನು ಕಂಡಿಲ್ಲಪ್ಪ ನೀನು. ಅಂದಾಗ ನನಗೆ ಈ ಕೆಲಸವನ್ನು ಬಿಟ್ಟು ಭಿಕ್ಷೆ ಬೇಡ ಅಂತ ಹೇಳ್ತೀಯಾ? ಬೇಡಪ್ಪ ಬೇಡ. ನಾವೇ ಸಮಾಧಾನ ತಂದುಕೊಂಡು ನಮ್ಮ ಜೀವ ಇರುವವರೆಗೂ ಕಷ್ಟ ಸಹಿಸಿ ಬಾಳೋಣ.
ಅಷ್ಟಿಗೆ ನೀವಿಬ್ಬರು ನನ್ನ ಸಲುವಾಗಿ ಇಷ್ಟೊಂದು ನಾನು ಕೂಡ ಇವತ್ತೇ ನನ್ನ ಕೆಲಸ ನನ್ನ ಕಾಲೇಜಿಗೆ ಕೈ ಮುಗಿದು ಎಲ್ಲಿಯಾದ್ರೂ ಕೆಲಸ ಹುಡುಕಿಕೊಂಡು ಬರುತ್ತೇನೆ. ನನ್ನ ಸಲುವಾಗಿ ಹುಡುಕಬೇಡ. ಪ್ರವೀಣ, ಪ್ರವೀಣ, ಎಂತ ಹುಚ್ಚಿನಪ್ಪ ನೀನು. ಈ ನಿನ್ನ ಅಣ್ಣ 10 ಸಂಸಾರ ಸಾಗಿಸುವಷ್ಟು ಗಟ್ಟಿ ಇರುವಾಗ ನೀನು ದುಡಿಬೇಕು. ಬೇಡಪ್ಪ ಬೇಡ, ಹೀಗೆಲ್ಲ ನಂಬಿಕೊಂಡು ನಿನ್ನ ಶಿಕ್ಷಣವನ್ನು ಮೊಟಕುಗೊಳಿಸಬೇಡ. ಪ್ರವೀಣ, ನನಗಾದರೂ ಈ ಮನೆಯಲ್ಲಿ ಯಾರಿದ್ದಾರಪ್ಪ? ನನಗೆ ತಮ್ಮನೇನಾದರೂ ನೀನೇ, ನನ್ನ ಮಗನೆಂದರೂ ನೀನೇ, ನನ್ನ ಸರ್ವಸ್ವವೇ ನೀನಾಗಿರುವಾಗ ನೀನು ಒಂದು ತೊಟ್ಟು ನೀರು ಕಣ್ಣೀರು ಹಾಕಿದ್ರು ಕೂಡ ನನ್ನ ಪ್ರಾಣವೇ ಉಳಿಯುವುದಿಲ್ಲಪ್ಪ. ಇಲ್ಲಿ ಒಳಗೆ ಹೋಗು, ಊಟ ಮಾಡು ಅಂತ ಅವನು ಬೆಟ್ಟದ ಕೈಗೆ ಬ್ಯಾಂಡೇಜ್ ಫಲಮಕ್ಕಿ ಬ್ಯಾಂಡೇಜ್ ಮಾಡಿ ನಾನು ಕೆಲಸಕ್ಕೆ ಹೋಗ್ಬೇಕು. ಆಯ್ತಮ್ಮ. ಸಾರಿ ಅಂತ ಹೇಳ್ತಿಲ್ಲಂದ್ರೆ ಮಾಡೋದೆಲ್ಲ ಮಾಡಿ ಸಾರಿ ಅಂತ ಕೇಳಿದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ನಾನು ಎಷ್ಟೋ ಸಲ ಇದೇ ರೀತಿ ಆಯ್ತು ಸಾರಿ ಹೇಳಿ ಸರಿದು ಹೋಗಿದ್ದೇನೆ. ಈಗ ತಪ್ಪಾಯ್ತ್ರಿ. ಸುಮ್ಮನೆ ಹೋಗಲು ನಾನೇನು ಬೀದಿಯ ಭಿಕಾರಿ ಅಲ್ಲ, ಆವರ್ತ ಶ್ರೀಮಂತನ ಮಗಳು. ಅಲ್ರಿ, ನೀವು ಸ್ವಲ್ಪ ಹಾದಿದಕ್ಕೆ ಎಷ್ಟೊಂದು ಸಿಟಿ ಕಳೆದಿದ್ದಲ್ರಿ. ಮತ್ತೇನ್ ಮಾಡ್ಬೇಕು ಅಂದ್ರಿ? ಸ್ಟಡಿ ಗುಂಗಿನಲ್ಲಿ ಸ್ವಲ್ಪ ಹಾದಿದ್ದೇನೆ, ಅದು ಸಮಾಧಾನ ಮಾಡಿಕೊಂಡು ಸುಧಾರಿಸ್ಕೊಂಡು ಹೋಗ್ಬೇಕಪ್ಪ. ಯಾವ ಸ್ಥಿತಿ ನಿಮ್ದು? ಕಂಡವರಿಗೆ ಹಾಯೋದು, ಕಂಡವರಿಗೆ ಕಣ್ಣು ಹೊಡೆಯೋದು, ಇದೇನ್ರಿ ಸ್ಟಡಿ ನಿಮ್ದು? ಹಲೋ ಮಿಸ್ಟರ್ ರಾಜು. ಹಲೋ. ಯಾಕೋ ರೋಡ್ ಮೇಲೆ ನಿಂತ್ಕೊಂಡು ಇವ್ರ ಜೊತೆ ಏನು ಗಲಾಟೆ ಮಾಡ್ತಾ ಇದೆಯೋ? ಏನೂ ಇಲ್ಲ ಪ್ರವೀಣ, ಸ್ವಲ್ಪ ಹಾಕಿದಕ್ಕೆ ಯಾವ ರೀತಿ ಒದ್ದಾಡ್ತಾ ಇದ್ದಾಳೆ ನೋಡಿ ಇವಳು. ಪಾಪ, ನೀನಾದ್ರೂ ಸ್ವಲ್ಪ ನೋಡಿ ನಡಿಬಾರ್ದಾಗಿತ್ತೇನೋ. ನೋಡಿ ನಡೆಯೋ ಬುದ್ಧಿ ನಿಮ್ಮಂಥವರಲ್ಲಿ ಇದ್ದಿದ್ರೆ ನಾವಾದ್ರೂ ಕಾಲೇಜ್ ತನಿಖೆ ಯಾಕೆ ಬರ್ತಿದ್ವಿ ಅಂತೀರಾ? ನಾವು ಕಾಲೇಜಿಗೆ ಬರೋದು ನಿಮ್ಮಂಥವ್ರ ಸಲುವಾಗಿ ಅಂತ ನೀವು ಅಂದ್ಕೊಂಡಿದ್ದೀರಾ? ಮತ್ತೆ ಯಾರ ಸಲುವಾಗಿ ಇಷ್ಟು ಈ ಯುದ್ಧ ಜಡೆ ಬಿಟ್ಟು ಕಂಡವರಿಗೆ ಕಣ್ಣು ಬಿಟ್ಟು ಕಾಲೇಜ್ ಬರ್ತಾ ಇದ್ದೀರಿ? ಕಂಡವರು ಕಣ್ಣು ಬಿಡ್ಲಿ ಅಂತಂದು ಬಟ್ಟೆ ತೊಟ್ಟು ಇಷ್ಟೊತ್ತ ಜಡೆ ಬಿಟ್ಟಿಲ್ಲ. ಅಂತಸ್ತಿನ ಅಧಿಕಾರದಿಂದ ಶ್ರೀಮಂತಿಕೆಯ ದರ್ಪದಿಂದ ಮೆರೆಯಬೇಕಾದ್ರೆ ಇಂಥ ಬಟ್ಟೆ ತೊಟ್ಟಾಗಲೇ ಕಣ್ರಿ ಶ್ರೀಮಂತರಿಗೆ ಬೆಲೆ. ಅಲ್ರಿ, ನಿಮ್ಮ 10 ಲಕ್ಷ ಹಣ ನಿಮಗಿಂತ ಬೆಲೆಯುಳ್ಳ ಬಟ್ಟೆ ತೊಟ್ಟು ತಿಂತಾರಲ್ರಿ, ಅವರಿಗೂ ಕೂಡ ಶ್ರೀಮಂತರು ಅಂತ ಕರ್ತಾರೇನ್ರಿ? ಯಾಕ್ರಿ ಬರ್ತಾ ಬರ್ತಾ ನಾಲ್ಗೆ ಉದ್ದ ಬಿಡ್ತಾ ಇದ್ದೀರಾ? ನೋಡಿ, ನಾನು ಮಾತಾಡ್ತಾ ಇರೋದು ಅವ್ರ ಹತ್ರ, ಮಧ್ಯಸ್ಥಿಕೆ ಬಂದು ಖಂಡಿತಲಿಂದ ಬಾಯಿ ಹಾಕ್ತಾ ಇದ್ದೀರಲ್ಲ. ರೋಡ್ ಮೇಲೆ ನಿಂತ್ಕೊಂಡು ಯಾಕೆ ಸುಮ್ಮನೆ ನಾಯಿ ಹಾಕಿ ಬೀಳ್ತಾ ಇದ್ದೀರಿ? ಹಣದಿಂದ ಶ್ರೀಮಂತ ನೆನೆಸಿಕೊಂಡು ಹೆಸರು ಯಾವತ್ತೂ ಅಮರವಾಗಿಲ್ಲ. ಆದರೆ ಗುಣದಿಂದ ಗೌರವದಿಂದ ಶ್ರೀಮಂತ ನೆನೆಸಿಕೊಂಡು ಹೆಸರು ಇಂದು ಮೂಲೆ ಮೂಲೆಗೂ ಮೆರೆಯುತ್ತಿದೆ. ಇನ್ನಾದರೂ ನಿಮ್ಮ ಶ್ರೀಮಂತಿಗೆ ಸಿರಿತನದ ಸೊಕ್ಕನ್ನು ಮುರಿದು ನಮ್ಮಂತ ಒಂದು ಬಾಂಧವರೊಡನೆ ಸಂಗಮವಾಗಿ ಸ್ವಲ್ಪ ಪುಣ್ಯ ಪುಣ್ಯ. ನಮ್ಮಂಥ ಶ್ರೀಮಂತರನ್ನ, ಹಣ ಇದ್ದವ್ರನ್ನ ಕಂಡ್ರೆ ನಿಮಗೆ ಯಾಕೆ ಹೊಟ್ಟೆ ಕಿಚ್ಚು? ಆದರೂ ನಿಮ್ಮ ಶ್ರೀಮಂತಿಕೆ ನನ್ನಂತ ಬಡವನಿಂದಲೇ ನಾಶವಾಗುತ್ತೆ ಎಂಬುದು ಯಾವ ಕಾಲಕ್ಕೂ ಮರಿಬಾರ್ದು. ನೀವೆಷ್ಟೇ ಒದರಿದ್ರು ನಮ್ಮ ಶ್ರೀಮಂತಿಕೆ ಏನು ಕರಗೋದಿಲ್ಲ. ನೋಡಿದೇನು ಪ್ರವೀಣ, ಜಮ್ಮನ ಕೋಳಿಯನ್ನ? ಈ ಜಮ್ಮನ ಕೋಳಿನ ಹುಚ್ಚಿ ಬಿಡಿಸ್ಲಿಕ್ಕೆ ನೀವು ಹೊನಿಜ ಇದೆ ಕಣೋ. ನೀನೇನ್ ಮಾಡ್ತೀವಿ ಪ್ರವೀಣ? ಈ ಕಾಲೇಜಿಗೆ ಇವಳ ಕೈಯಾಡ
ಮುಂದೆ ಬರ್ತಿಲ್ಲ ಅಂದ್ರೆ ಇಂದು ನಮ್ಮ ಕಾಲೇಜ್ ಫಂಕ್ಷನ್, ಅದರಲ್ಲಿ ಇವಳದೇ ಹೆಸರು. ಇವಳೇ ಬರ್ತಾಳಂತೆ. ಅದೇನೋ ಇವಳು ತನ್ನ ಫ್ರೆಂಡ್ ಜೊತೆ ಕುಡಿದು ಭಾಗವಹಿಸಿ ಹಾಡಿ ಕುಣಿದು ಬಡಿಸ್ತಾಳಂತೆ. ಇವಳನ್ನು ಮೀರಿಸಲು ನಮ್ಮ ಹುಡುಗರು ಯಾರು ಮುಂದೆ ಬರ್ತಾ ಇಲ್ಲ. ಹೀಗಾಗಿ ಇಂದಿನ ಫಂಕ್ಷನ್ಗೆ ಅವಳ ತಂದೆಯೇ ಚೀಫ್ ಗೆಸ್ಟ್. ಅಂತೂ ಒಳ್ಳೆಯದನ್ನೇ ಹೇಳ್ತೀವಿ ರಾಜು. ಇಂದಿನ ಫಂಕ್ಷನ್ನಲ್ಲಿ ಇವಳನ್ನು ನಾನು ಖಂಡಿತ ಸೋಲೇ ಸೂಟು ಮನೆಯಲ್ಲಿ ಸೌಕರ್ಯ ಮಗಳು ಪ್ರಿಯಾ ನನ್ನ ಜೊತೆ ಆದರೆ ನನ್ನ ಮಾಪ್ತಿ ಎಂಬನಿಗೆ ಸುಂದರ ದೇಹದ ಸುಖ ಪಡೆಯುವ ಆತುರ ನನಗಂತೂ ಹೆಚ್ಚಾಗಿದೆ. ಸುಖಕ್ಕಾಗಿ ಅವಳ ತಂದೆಯ ಪ್ರತಿ ವ್ಯವಹಾರದಲ್ಲೂ ಕೆಲಸವನ್ನು ಮಾಡಿದರೆ ಉಪಯೋಗವಾಗದಂತಾಗಿದೆ. ಅಂದರೆ ಅವಳನ್ನು ಪಡೆಯುವ ಬಗೆಯಾಗಿ ಅದೇ ತಿಳಿಯದಾಗಿದೆ. ಭಟ್ಟನಿಗೆ ಇನ್ನಷ್ಟು ಹಣದಾಸೆ ತೋರಿಸಿದರೆ ಈ ಕಾರ್ಯ ಆದರೆ ಆಗಬಹುದು. ಪ್ರಯತ್ನ ಮಾಡೋಣ. ನಮಸ್ಕಾರ ಡಾಕ್ಟರ್ ಸಾಹೇಬ್ರಿಗೆ. ಮತ್ತೇನ್ರೆ ಎಲ್ಲ ಕ್ಷೇಮ ಬಿಡ್ತಾರೆ, ಎಂತರದ್ದು ಚಿಂತೆ ಇಲ್ಲ. ಅಯ್ಯೋ ನಿಮ್ಗೆ ಚಿಂತೆ ಅಂದ್ರೆ ದೇವ್ರ ಸಹಿತ ಕಂಡ್ಬಿಡ್ರಿ ಅಪ್ಪ. ನಿಮ್ಗೆಂತ ಚಿಂತೆ ರೀ ಅಲ್ರಿ ಡಾಕ್ಟರ್ ಸಾಹೇಬ್ರೆ. ನಮ್ಮ ಸಹಕಾರ ಜೊತೆ ಸೇರ್ಕೊಂಡು ಒಳ್ಳೆ ವ್ಯವಹಾರಕ್ಕೂ ಕೈ ಹಾಕಿರಿ. ಮತ್ತೆ ಔಷಧಿ ಅಂತ ಹೇಳ್ಕೊಂಡು ಇಟ್ಟಿಟ್ಟ ಬ್ರ್ಯಾಂಡಿಂಗ್ ವಿಸ್ಕಿನ ಶುರು ಮಾಡಿರಿ. ನೀವು ಡಾಕ್ಟರ್ಗೆ ಮಾಡ್ರಂತೂ ನನ್ ಕಣ್ ಕಾಣಿಲ್ಲಪ್ಪ. ಕೆಲಸ ಮಾಡ್ರಿ ಡಾಕ್ಟರ್ ಸಾಹೇಬ್ರೆ. ನಿಮ್ಗೆ ಕಿವ್ಯಾಗ ಹಾಕೊಳ್ಳೋದು ಬಗಳಾಗ ಇಟ್ಕೊಳ್ರಿ ತರ್ರಿ ಕಾಲಿಗೆ ಹೋಗ್ಬಿಟ್ಟಿನ್ರಿ. ಆದ್ರೆ ನಿಮ್ಮನ್ನೇ ನಮ್ಮ ಮಾಡ್ಲಿಕ್ಕೆ ಸ್ವಲ್ಪ ಭಯ ಆಗ್ತೈತಿ ನೋಡ್ರಿ ಅಪ್ಪ ನಂಗೆ. ಅಯ್ಯೋ ಮಾಡ್ಬೋದೇನೋ ಖರೀರಿ. ಜೈಲಿಗೆ ಹೋದ್ರೆ ಬರೋದೊಬ್ರು ಬೇಕಲ್ರಿ. ಬರೀ ಗ್ಲಾಸ್ ವಾಸನೆಗೆ ನಮ್ಗೆ ಅರ್ಥ ನಶ ಆಗ್ತೈತಿ. ಇನ್ನು ಕುಡ್ದಂತ ಮುಗ್ಧ ಹೋತು ಬೋಲ್ಟ್ ಆಯ್ತು ನಾವು. ಬಟ್ರೆ ಏನ್ರಿ ನೀವೇನು ಹೊಸಬಿಲ್ಲ. ನಾವು ಮಾಡುವ ಪ್ರತಿ ವ್ಯವಹಾರದಲ್ಲೂ ನಿನಗೆ ಅರ್ಧ ಭಾಗ ಮಾಡಿಕೊಡ್ಬೇಕಂತ ಮಾಡಿದ್ರು. ಆದರೆ ಅಯ್ಯೋ ಏನ್ರಿ ಆದ್ರೆ ಪಾದ್ರೆ ಕೊಡೋ ಮನುಷ್ಯ ಫಸ್ಟ್ ಕೊಟ್ಬಿಡ್ಬೇಕು. ಮತ್ತೆ ಆದ್ರೆ ಪಾತ್ರ ಅಂತ ನನ್ನದೊಂದು ಮಹತ್ವದ ಆಸೆ ಈಡೇರಿಸಿಕೊಟ್ಟರೆ ನಿಮ್ಮನ್ನು ಹೊಳೆಯಲ್ಲಿ ತೇಲಿಸಿ ಬಿಡುತ್ತೀವಿ. ಯಾವ ಹೊಳೆಯಲ್ಲಿ ತೇರಿಸ್ತೀರಿ ನೀವು? ಹೊನ್ನಿನ ಹೊಳೆ. ಅಯ್ಯ ಅಲ್ಲ ಹೊನ್ನಿನ ಹೊಳೆಯಲ್ಲಿ ತೇರಿಸ್ತೀರ ನೀವು? ಅಲ್ಲ ಯಾವ ಹೊಳೆಯಲ್ಲಿ ತೇರಿಸ್ತೀರಿ ನೀವು? ಹೊನ್ನಿನ ಹೊಳೆಯಲ್ಲಿ ಯಾವ್ದ್ರ ಸಲುವಾಗಿ ನನ್ನ ಕಾರ್ಯ ಮಾಡಿದೆ. ಯಾವ ಕೆಲಸ ಮಾಡ್ಬೇಕು ಹೇಳ್ರಿ ಮೊದಲು. ನಿಮ್ಮ ಸೌಕರ್ಯ ಮಗಳನ್ನು ಒಳಗೆ ಮಾಡಿಕೊಡ್ತಾರೆ. ಏನಂದ್ರಿ? ಏನ್ರಿ ಕೇಳ್ತೀನಿ ಅಂತ ಇಂಥ ಮಾತೆಲ್ಲ ಕೇಳ್ಬೇಕ್ರಿ ನಾವು? ಅಲ್ಲ ಈ ವಿಷಯ ಸಾವುಕಾರರಿಗೆ ಏನಾದ್ರು ಗೊತ್ತಾದ್ರೆ ಏನ್ ಮಾಡ್ತಾರೆ ಗೊತ್ತಾ? ನಿಮ್ಗೆ ಗೊತ್ತೇ ಹಾಕ್ಬಿಡ್ತಾರೆ. ಭಾಳ ಚೆನ್ನಾಗಿದ್ರು ಬಿಡ್ರಿ ನೀವು. ಹೋಗ್ರಿ ಹೋಗ್ರಿ ಹೋಗ್ರಿ. ಮತ್ತೆ ಯಾಕೆ ಕರ್ದ್ರಿ ನೀವು? ಈ ಕೆಲಸಕ್ಕಾಗಿ ಇದು ನನಗ್ರೆ ಹೌದು, ನಿಮ್ಗೆ ಗೊತ್ತು. ಇದು ಇವರು ಬಂಗಾರ ಏನ್ರಿ? ಇದು ಚೊಕ್ಕ ಗೋಲ್ಡ್ ಐತ್ ನೋಡು. ಇವರು ಎಷ್ಟು ಕ್ಯಾರೆಟ್ ಇದು? 24 ಹೆಚ್ಚು 22 ಹೆಚ್ಚು ಯಾವ್ದಾದ್ರು ಒಂದು ಹೆಚ್ಚು. ಅಂತೂ ಡಾಕ್ಟರ್ ಸಾಹೇಬ್ರೆ ನೀವು ನಮ್ಗೆ ಚೊಕ್ಕ ಮಾಡ್ಬಿಟ್ರಿ ನೀವು. ಅದು ಹಚ್ಚಬಿಡ್ರಿ ನಮ್ಗೆ. ಆಯ್ತು, ಇದು ನನ್ಗೆ ತಕ್ಕಲ್ರಿ ನೀವು? ನನಗೆ ತಕ್ಕಲ್ಲ. ಈಗ ಒಂದು ಕೆಲಸ ಮಾಡ್ರಿ ನೀವು. ಈಗ ನೀವು ಹೇಳ್ದಂಗೆ ನಾ ಎಲ್ಲ ಮಾಡ್ಬೇಕು ಹೌದಲ್ರಿ? ನೀವಾದ್ರೆ ಮಾತ್ರ ಅದೆಲ್ಲ ಇದು ನನ್ಗೆ ಆಗ್ತದೆ. ಮುಂದೆ ಏನೇನು ಕೊಟ್ರಿ ನೀವೆಲ್ಲ ನನ್ಗೆ ಕೊಟ್ರಿಲ್ಲ. ಆಯ್ತು, ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಡ್ರಿ. ಆ ಮಗಳಿಗೆ ಸಾವುಕಾರ ಮಗಳಿಗೆ ನಿಮ್ಗೆ ಹಚ್ಬೇಕಲ್ರಿ. ಹಚ್ಚೋ ಕೆಲಸ ಮಾಡ್ತೀನಿ. ನೀವು ಹೋಗಿ ಹೋಯ್ ನೀವು ಹೋಯ್. ಇವ ಡಾಕ್ಟರ್ ಅಲ್ರಿ. ಇವ ಚಾಪ್ಟರ್ ನನ್ನ ಮಗ. ಇವ ಚಾಪ್ಟರ್ ಅಲ್ಲ. ಟ್ರೈನ್ ಮೇಲೆ ಬರ್ಬೇಕಿದ್ರೆ ಯಾರೋ ಡಾಕ್ಟರ್ ಸಾಹೇಬ್ ಬಿಟ್ಟು ಹೋಗಿದ್ದು ಕಿವ್ಯಾಗ ಹಾಕೊಳ್ಳೋದು ಬಗ್ಲಾಗ ಹಾಕೋದು ಬಿಟ್ಟು ಹೋಗಿದ್ದು ತಗೊಂಡ್ ಬಂದ್ಕೊಂಡು ಇಲ್ಲಿ ಡಾಕ್ಟರ್ಗೆ ಮಾಡಕ್ ಹತ್ತಾನ ನನ್ನ ಮಗ.
ಚಾಪ್ಟರ್ ನನ್ನ ಮಗ ಇವ ಚಾಪ್ಟರ್ ಮಗ ಅಲ್ಲ ಈ ವಿಷಯ ಸಾವುಕಾರಿಗೆ ಗೊತ್ತಾದ್ರೆ ಏನ್ ಮಾಡ್ತಾರ ಇನ್ನು ಕಟ್ಟು ತುಂಡು ಮಾಡ್ಬಿಡ್ತಾನ. ಏನ ಯಾಕಾಗಲ್ದು ನಮ್ ಸಾವುಕಾರ್ರು ಒಟ್ರೆ ತನ್ನ ಮಗಳಿಗೆ ಡಾಕ್ಟ್ರೇ ಮದುವೆ ಆಗೋಂಗೆ ಏನಾರು ಉಪಾಯ ಮಾಡ್ರಿ ಅಂತ ತಗೊಂಡು ನೋತಿನ ಕಂತನ್ನ ಕೊಡ್ತಾರೆ. ಅದು ಇತ್ತಾಗೆ ಮತ್ತೆ ಈ ಡಾಕ್ಟರ್ ಸಾಹೇಬ್ರು ಬಟ್ರೆ ಆ ಪ್ರಿಯಾ ಜೊತೆಗೆ ನನ್ ಮದುವೆ ಆಗೋಂಗ್ ಮಾಡ್ರಿ ಬಟ್ರೆ ಅಂತ ತಕೊಂಡು ಚಿನ್ನದ ಸರ ಕೊಡ್ತಾನ. ಅದು ಇತ್ತಾಗೆ ಇವೇಡು ತಕೊಂಡೋಗಿ ನಾವು ಅತ್ತಾಗೆ. ತಗೊಂಡು ಬಂದಿದ್ದೇನೆ. ಸಾಲ ತಗೊಂಡು ಹೋಗ್ಬೇಕಾದ್ರೆ ಹೇಗೋ ಬಂದು ನನ್ನ ಹತ್ರ ಸಾಲವನ್ನು ತಗೊಂಡು ಹೋಗ್ತೀರಾ? ಅದನ್ನ ಇನ್ನೂವರೆಗೆ ತಂದು ಮುಡ್ಸಕ್ಕಾಗೋದಿಲ್ಲ. ನಿಮ್ಗೆ ನಾಚಿಕೆ ಆಗೋದಿಲ್ಲ ನಿಮ್ಮ ಜನ್ಮಕ್ಕೆ. ಇನ್ನೂವರೆಗೆ ಎಲ್ಲ ಹಾಳಾಗೋಗಿದ್ರಿ ಅಂತೀನಿ. ಸಾಲ ತಗೊಳ್ತಾರೆ ಬೆಟ್ಟಿಯಾಗಿ ತಗೊಂಡು ಹೋದ್ ಸಾಲನ ತೀರ್ಸೋದು ಗೊತ್ತಿಲ್ಲ. ಎಲ್ಲ ಹೋಗಿದ್ರಿ ಅಂತೀನಿ. ತಾನೇ ತೀರಿಸ್ತೇನೆ ಆದರೆ ನನಗೆ ಸ್ವಲ್ಪ ಇನ್ನಷ್ಟು ಅವಕಾಶ ಮಾಡಿ. ಅವಕಾಶವನ್ನ ಕೊಡ್ತಾ ನಾನೇನು ಆಕಾಶವನ್ನ ನೋಡ್ತಾ ಸಾಧ್ಯವೇ ಶ್ರೀಮಂತರೈ, ಇದ್ದ ಒಂದಕ್ಕೆ ಹೊಲ ಒಂದು ಸಣ್ಣ ಉಡಿಸಲು ನಿಮ್ಮ ಹೆಸರಿಗೆ ಬರೆದುಕೊಟ್ಟರೆ ನಾನು ಮತ್ತು ನನ್ನ ಮಗ ಎಲ್ಲಿಗೆ ಹೋಗಬೇಕು? ತಗೊಳ್ಬೇಕಾದ್ರೆ ಸಾಲ ತೀರ್ಸೋದು ಕೂಡ ಗೊತ್ತಿರಬೇಕು ನಿಮಗೆ. ಮಾಡಿದ್ದೆ ಶ್ರೀಮಂತರೇ, ಸರಿಯಾಗಿ ಮಳೆ ಬೆಳೆ ಆಗದೆ ಇಷ್ಟೊತ್ತಿಗೆ ನಿಮ್ಮ ಸಾಲವನ್ನು ತೀರಿ. ಆದರೆ ಈ ಸಲ ಮಳೆ ಲಾಯ ಕೈಕೊಟ್ಟು ಬಿಟ್ಟು ಭೂಮಿಯೆಲ್ಲ ಬರಡಾಗಿ ಹೋಗಿದೆ. ಅದಕ್ಕಾಗಿ ನಿಮ್ಮ ಹಣ ಕೊಡಲು ಸಾಧ್ಯವಾಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗಿಂದೀಗಲೇ ನನ್ನ ಸಾಲ ತೀರಲೇಬೇಕು. ಇಲ್ಲವಾದ್ರೆ ನಿನ್ನ ಮನೆ ಜಮೀನು ಎಲ್ಲ ಆಸ್ತಿ ಪತ್ರವನ್ನ ನನಗೆ ಬರೆದು ಕೊಡಬೇಕು. ಸೈನ ಇಲ್ಲ ಇಲ್ಲ, ನಾವು ಸೈ ಹಾಕಲ್ವಾ? ಹೇ ಕರಿಯ, ಏನ್ ನೋಡ್ತಾ ನಿಂತ್ಕೊಂಡಿದೀಯಾ? ಹಂಡ ತೆಗೆ ಹೊರಗೆ. ಅವಾಗ ಮುಂದೆ ಬರುತ್ತೆ ಕಟ್ಟಿ ಮಕ್ಕಳಿಗೆ ದೊಡ್ಡ ಸಾಲ ತೀರಿಸ್ಬೇಕು ಮುಗ್ಧ ಜೀವಿಯಾದ ನನ್ನ ತಂದೆಯವರನ್ನು ಈ ರೀತಿ ದನಕ್ಕೆ ಬಡಿದ ಹಾಗೆ ಬಿಡಿತಾ ಇದ್ದೀರಲ್ಲ, ನೀವು ಮನುಷ್ಯರು ಅಥವಾ ಮೃಗಗಳು? ನಿಮ್ಮಪ್ಪ ಮಾಡಿದ ಸಾಲನ ಯಾರು ಬಡ್ಡಿ ಸಮೇತ ಕಟ್ಟಲಿಲ್ಲ, ಅದಕ್ಕಾಗಿ ಅವನಿಗೆ ಈ ಶಿಕ್ಷೆ ಬರ್ತಾ ಇದ್ದೇವೆ. ನಿಮ್ಮ ಸಾಲ ತೀರಿಸಲಿಲ್ಲ ಎಂಬ ಮಾತ್ರಕ್ಕೆ ಈ ರೀತಿ ಮನುಷ್ಯತ್ವನ್ನೇ ಕಳೆದುಕೊಂಡು ದನಕ್ಕೆ ಬಡಿದಾಗ ಬಡಿತಾ ಇದ್ದೀರಲ್ಲ. ಶ್ರೀಮಂತರೇ, ಬಡವರ ಮೇಲೆ ಈ ರೀತಿ ದೌರ್ಜನ್ಯ ತೋರಿಸಿದರೆ ಆ ಪರಮಾತ್ಮನು ನಿಮ್ಮನ್ನೆಂದೂ ಕ್ಷಮಿಸಲಾರ. ಪರಮಾತ್ಮ ಪರಮಾತ್ಮ ಪರಮಾತ್ಮ, ನಾನು ಕೊಟ್ಟ ಸಾಲವನ್ನ ನಿನ್ನ ಪರಮಾತ್ಮ ಬಂದು ತೀರಿಸ್ತಾನೆ. ಏನೇ ಆದರೂ ನಾನು ಕೊಟ್ಟ ಸಾಲವನ್ನ ನಿಮ್ಮಪ್ಪ ತೀರಿಸಬೇಕು. ಇಲ್ಲವಾದ್ರೆ ಆ ಸಾಲವನ್ನ ನೀನು ಕೊಟ್ಟು ಜಪ್ತ ಮಾಡು. ನಿಮ್ಮ ಹಣವನ್ನು ಮುಗಿಸುವ ಹೀನ ಮನದವರು ನಾವಲ್ಲ ಶ್ರೀಮಂತರೇ. ಆದ್ರೆ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಅಂತ ಬೇಡ್ತಾ ಇದ್ದೀವಿ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನ್ನ ಸಾಲವನ್ನ ಪೂರ್ಣ ಪ್ರಮಾಣದಲ್ಲಿ ತೀರ್ಸು, ಇಲ್ಲ ನಿನ್ನ ಹೊಲ ಮನೆ ಎಲ್ಲ ಆಸ್ತಿಯನ್ನ ನನ್ನ ಕೈವಶ ಬರೆದು ಕೊಟ್ಬಿಡು. ಅಂದ್ರೆ ಮಾತ್ರ ನಿನಗೆ ಇಲ್ಲಿಂದ ಬಿಡುಗಡೆ. ನಿಮಗೆ ಹೊಲ ಮನೆಗಳು ಮಾತ್ರ ಬೇಕೇ? ಹೌದು. ಅಪ್ಪ ಬರೆದು ಕೊಡಪ್ಪ ನಮ್ಮ ಹೊಲ ಮನೆಗಳನ್ನು. ಮಗು, ಇದ್ದ ಒಂದೆಕರೆ ಜಮೀನನ್ನು ಇವರಿಗೆ ಬರೆದು ಕೊಟ್ಟು ನಾವು ಎಲ್ಲಿಗೆ ಹೋಗಬೇಕಪ್ಪ? ಅಪ್ಪ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಾಗ. ನನ್ನ ತೋಳಿನಲ್ಲಿ ಬಲವಿರುವವರೆಗೂ ನಾನು ದುಡಿದು ನಿನ್ನನ್ನು ಸಾಕ್ತೀನಪ್ಪ. ಬರೆದು ಕೊಡಪ್ಪ. ಮಾಡ ಸೈನಾ,
ಅಂದ್ರೆ ಎಲ್ಲಿ ಹಾಳಾಗಿ ಹೋಗೈತೋ ಏನ ನಮ್ ಗಂಗು ಕೊಲ್ಲಿಗೆ ಚಿನ್ನದ ಹಾಕಿ ನಾನು ಸ್ವಲ್ಪ ಖುಷಿ ಪಡಿಬೇಕಂತ ಯಾಕೆ ಬರುವಲ್ದು ಈಗ ಗಾಡಿ ಬರುವಾಕಿ ಯಾಕೆ ಬರುವಲ್ದು ಅವನೇನೋ ನೋಡಿರ್ಬೇಕತ್ತಾಗ ಗಂಗು ಹತ್ಲಾಗ ಹೋಗಿದ್ದ ಇನ್ನೋನೋ ಒಟ ಅನ್ನಕತ್ತ ನಾವ ಅಯ್ಯೋ ಬರ್ಲಕತ್ತಾಳ ಗಂಗು ಬರ್ಲಕತ್ತಾಳ ಎಲ್ಲಿದ್ದ ಇಲ್ಲಿ ತನಕ ಇಲ್ಯಾಕ ಬಂದವ ಎಲ್ಲಿದ್ದ ಇಲ್ಲಿ ತನಕ ಹಿಂದ್ಯಾಕ ಬಂದವ ನಿನಗಾಕಿ ದಿನಕ್ಕೂ ಒಂದು ಸರಿ ಆದ್ರೂ ನಮ್ಮ ಮನೆ ಹತ್ರ ಬರ್ತಿದ್ರಿ ಯಾಕೋ ಇದ್ದಿದ್ಲ ಬಂದೇ ಇಲ್ವಲ್ಲ ಅದಕ್ಕೆ ಕೇಳೋಣ ಬಂದೇ ಇಲ್ಲ ಉತ್ತರ ಹೇಳಕತ್ತಿಲ್ಲ ನನಗೊಂದು ನಿನ್ ಮನ್ಯಾಗ ಬಂದ್ರು ಅಷ್ಟದ ಬಿಟ್ರು ಅಷ್ಟದ ಬಂದ್ರು ಬರೀ ಒಣ ಮಾತಿಲ್ಲ ಹೌದಿಲ್ಲ ಅದ್ರಾಗು ನಾನ್ ನಿಮ್ ಮನೆಗೆ ಬರೋದು ನೋಡಿದ ಓಣೆಯಾಗಿನ ಜನ ನಮ್ಮೇಲೆ ಒಂದು ನಮೂನಿ ಸಂಶಯ ತಿನ್ನಕತ್ತಾರ ಅದ್ರಾಗು ನಿನ್ ಗಂಡ ಅದನ್ನ ಒಂದ್ ನಮೂನಿ ಚಾಕರ್ಸಿ ನೋಡಕತ್ತಾನ ನಮ್ಗ ಒಂದ್ ನಮೂನಿ ಸಂಶಯ ನೋಡ್ತಾನ ಅಲ್ಲ ಈ ಜನರ ಮಾತು ಯಾಕೆ ನೀವು ಕೇಳ್ತೀರಿ ಅಂತ ಜನರ ಮಾತು ಅಲ್ಲಿ ಹಾಕೊಳಕ್ ಹೋಗ್ಬೇಡ್ರಿ ನೋಡ್ರಿ ನೀವೇ ಹಿಂಗಂದ್ರೆ ಇನ್ನು ನಮ್ ಗತಿ ಹೆಂಗೆ ಅದ್ರಾಗೂ ನಿಮ್ಮನ್ನ ಇವತ್ತು ಎಷ್ಟೊತ್ತಿದ್ರು ನಮ್ಮ ಮನೆ ಕರ್ಕೊಂಡ್ ಬಾ ಅಂತ ಹೇಳೋಣ ಬರ್ರಿ ಹೋಗೋಣ ಮನೆ ಕರ್ಕೊಂಡ್ ಬಂತೇಳ ಆಯ್ತು ಬಿಡು ಗಂಗು ಬರ್ತೀನಿ ಆದ್ರೆ ನೀನು ನಂದೊಂದು ಮಾತು ನಡ್ಸ್ಕೊಡ್ತೀನಿ ಅಂತ ಹೇಳ್ಕೊಂಡು ಹೇಳಿದ್ರೆ ನಂಗೆ ಹಾಲು ಸಕ್ರಿ ಕೊಟ್ಟು ಸಂತೋಷ ಆಗ್ತೈತಿ ನೋಡ್ರಿ ಅದ್ ಯಾವ ಮಾತು ಕೇಳಿ ಬಿಟ್ರೆ ಹಾಲಿಂದ ನನ್ನ ತಲೆಯೊಳಗೆ ಏನೋ ನೋಡಿ ಕಡ್ಯಾಕತ್ತೈತಿ ಗಂಗು ಅಯ್ಯೋ ದೇವ್ರೆ ಈ ಅಂಜೋದು ಅಲ್ಗಾಡ್ಸೋದು ಮಾಡಕ್ ಹೋಗ್ಬೇಡ್ರಿ ಅದೇನಂತ ಹೇಳ್ರಿ ಹೇಳ್ರಿ ಗಂಗು ಗಂಗು ಇದು ಚೈನಾ ಚೈನಾ ಇಂತ 10 ಚೈನ್ ತಂದು ನಿನ್ ಕೊಳ್ಳಿಕ್ ಹಾಕ್ತೀನಿ ಅಯ್ಯೋ ನಂಗೆ ತಿಳಿಲಿಲ್ಲ ಬಿಡ್ರಿ ತಿಳಿಲಿಲ್ಲ ಇಲ್ಲ 10 ಚೈನ್ ತಂದು ನಿನ್ ಕುತ್ತಿಗೆ ಬಿಗಿತೀನಿ ಹಾಕ್ತೀನಿ ಅಂದ್ರು ನಿನ್ಗೆ ಗೊತ್ತಿಲ್ಲನಾ ಇಲ್ಲ ಇಲ್ಲ ಬಿಡ್ರಿ ಗೊತ್ತಿಲ್ಲ ಇಲ್ಲ ನಿಮ್ಗೆ ವಯಸ್ಸೆಷ್ಟು ಒಂದು ಹತ್ರ ಒಂದ್ 2 ಇರ್ಬೋದು 10 ಮೇಲೆ 2 ಹತ್ರ 2 10 2 22 ನೋಟ ಆದ್ರೂ ಹತ್ತಲಿಲ್ಲ ಆದ್ರೂ ಹತ್ಲಿಲ್ಲ ಉಪ್ಪು ಉಳ್ಳಾಗಡ್ಡಿ ತಿಂತೀಯ ಇಲ್ವಾ ಮಾಂಸ ಅಷ್ಟು ತಿಂತೀನಿ ನಾನು ಮಾಂಸ ತಿನ್ಕೊಂಡು ಬಂದಿರ್ಬೇಕಲ್ಲ ಹೀಗೆ ಅದಕ್ಕೆ ಅದಕ್ಕೂ ಉಪ್ಪು ಉಳ್ಳಾಗಡ್ಡಿ ಹಾಕಿರ್ತಾರ ಅಂದ್ರೆ ಆದ್ರೂ ಹತ್ತಲಿಲ್ಲ ಇಲ್ರಿ ನಾ ಯಾವ್ದ್ರಲ್ಲಿ ಬಡ್ಕೊಳ್ಳಿ ಇಂತ 10 ಚೈನ್ ತಂದು ನಿನ್ ಕುತ್ತಿಗೆ ಹಾಕ್ತೀನಿ ಅಂತ ಹೇಳಿದ್ರೆ ಅದು ಏನ್ ಕಾರಣ ಏನ್ ಕಾರಣ ಏನ್ ಕಾರಣ ಏನ್ ಕಾರಣ ಗಂಗು ಏನು ನಿನ್ ಮ್ಯಾಲ ನನ್ಗ ಮನಸ್ಸೈತೆ ಓ ಹಿಂಗ್ರ ಅಂದ್ರೆ ಬಟ್ರೆ ನಿನ್ ಮ್ಯಾಲ ನನ್ಗ ಮನಸ್ಸೈತೆ ಅಂದ್ರೆ ನಾನ್ ನಿಮ್ಮ ಅವಳಾಗ್ಬೇಕು ಅಂತ ಏನು ನೋಡ್ರಿ ನೀವೊಬ್ರ ನಿನ್ ಮೇಲೆ ಮನಸ್ಸು ಇಟ್ಟಿರಿ ನನ್ಗೂ ನಿಮ್ ಮೇಲೆ ಮನಸ್ಸು ಬಂದು ಬಹಳ ದಿವಸ ಆಯ್ತು ನೀ ನನ್ ಮೇಲೆ ಮನ್ಸಿಟ್ಟಿದೀಯ ಹಾಗಾದ್ರೆ ಇಷ್ಟು ದಿವಸ ನಾನ್ ಕೇಳ್ತಿದ್ದೆ ತಪ್ಪಾಗ್ಬಿಡ್ತೇನಾ ಅದೇ ನೀವೇ ತಿಳಿದು ಹೇಳ್ಬಿಟ್ರಿ ಅಯ್ಯೋ ಮತ್ ಯಾಕೆ ತಡ ಗಂಗು ಯಾಕೋ ನಮೂನೆ ಕಡಿಯಕತ್ತೈತಿ ಶುರು ಮಾಡಿ ಸ್ವಲ್ಪ ಕಡಿತೈತ ಹೌದು ಕಡಿತೈತಿ ಶುರು ಮಾಡೋಣ ನಿಂತಲ್ಲು ನಿನ್ನೆ ನೆನಪು ಗಂಗು ಕನಸಲ್ಲು
ಮನಸ್ಸಲ್ಲೂ ಕನಸಲ್ಲೂ ನಿನ್ನೆ ನೆನಪು. ನನ್ನ ಮನಸ್ಸಿನ ನೀ ಗೋವಿಂದ, ನನ್ನ ಕನಸಿನ ನೀ ಧರ್ಮಿಂದ. ನನ್ನ ಮನಸ್ಸಿನ ನೀ ಗೋವಿಂದ, ನನ್ನ ಕನಸಿನ ನೀ ಧರ್ಮಿಂದ. ನನ್ನ ಪ್ರೀತಿಯ ಸವಿಮುತ್ತು ನೀ ಸುರಿಸುವ ನಗು ನಿಂತಲ್ಲು ಕುಂತಲ್ಲು ನಿಂದೆ ನೆನಪು. ಗಂಗು ಕನಸಲ್ಲು ಮನಸ್ಸಲ್ಲು ನಿಂದೆ ನೆನಪು. ಗಂಗು ನಿಂತಲ್ಲು ಕುಂತಲ್ಲು ನಿಂದೆ ನೆನಪು. ಗಂಗು ಕನಸಲ್ಲು ಮನಸ್ಸಲ್ಲು ನಿಂದೆ ನೆನಪು. ಗಂಗಿ ಹಾಕಿದ್ದೆ ಭಟ್ರು ಭಾಳ ಏನು ಏನ್ರಿ ಭಟ್ರ ಇಬ್ರು ನಿಂತಿರಲ್ಲ ಬರೋಬ್ಬರಿ ಆತಲ್ರಿ. ಓಲ್ಡ್ ಮಂಟಿ ಭಾಳ ಹೊತ್ತಾತು. ಗುರುತು ಮಾರಿ ಎಲ್ಲಿ ಹಣ? ಇಲ್ಲಿ ಹಣ ಇಲ್ಲ. ಮತ್ತೇನೈತಿ ಹಣ 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 ತಮ್ಮ ನಿಂಗೆ ನೀನ್ ತಪ್ಪು ಬಂದಿದ್ಯಪ್ಪ. ಏನ್ ತಪ್ಪು? ಏನಿಲ್ಲ, ನೀ ಅವತ್ತು ಹೇಳಿದೆ ನಮ್ಗೆ ನನ್ನ ಹೆಂಡತಿ ಸ್ವಲ್ಪ ಮಂದ ಐತಿ, ಆಕಿನ್ ತಿದ್ದಿ 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 ಮುಂದಕ್ಕೆ ತಗ ಅಂತ ಐತಿ. ನಾ ತಿದ್ದಾಕತ್ತಿದ್ನ ಅಷ್ಟಾಗಿರೋದು ಗೊತ್ತಾ, ಒಂದ್ ಗುಂಡಿ ಒಳ ಗುಳಿ ಅಂತ ಬಂಗ್ಳೂರ್ ಕುತ್ಕೆ ಕಟ್ಬಿಟ್ಟು ಕಟ್ಟಿನ ತರ ಬುರು 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 ನರಗು ಗಾದ್ರಿ ಹಾಕಿತ್ತಿಲ್ಲ, ಗಾದ್ರಿ ಹಾಕಿತ್ತು. ಅವಳು ಗಾಗ್ರಿ ತೋರ್ಸಾಕತ್ತಿದ್ಲು, ನಾನ್ ನೋಡಾಕತ್ತಿ, ನೀವು ನೋಡಾಕತ್ತಿದ್ವಿ. ಇಷ್ಟ ಏನು ಆಗಿಲ್ಲಪ್ಪ, ಏನಾಗಿಲ್ಲ. ನಾನು ತೋರಿಸ್ತಾ ಇದ್ದೆ, ಅವ್ರು ನೋಡ್ತಾ ಇದ್ರು. ಏನ್ ತಪ್ಪಾತು? ಏನ್ ತಪ್ಪಾತು ಅಲ್ಲ, ನೀನ್ ಹಂಗ ಗಾತ್ರಿ ತೋರ್ಸ್ಕೊಂತ ನಿಂದ್ರೋಳು ಅಥವಾ ನಮ್ಮ ಮನೆಗ್ ಬಂದು ಬಾಳೆ ಮಾಡೋಳು? ನಾನು ಒಂದ್ಸಲ ಹೇಳಿಲ್ಲ ಮನೆ ಕರೆಯೋ ಸುದ್ದಿ ಬಿಟ್ಟು ಮಾತಾಡು ಅಂತೇಳಿ. ಸರಿ, ನೀವು ಹೊತ್ತಾಗುತ್ತೆ, ನಾ ಮನೆಗೆ ಬರಲ್ಲ ಅಂದ್ರೆ ಬರಲ್ಲ. ಹೋಗ, ನಿನಗೆ ಅವಸರ ಇರ್ಬೇಕು. ಯಾಕ್ರಿ ಭಟ್ರ? ಅಲ್ಲ, ಇನ್ನೂ ಆ ಹೆಣ್ಣು ಹಾದಿಗೆ ಬಂದಿಲ್ಲ. ಅಯ್ಯೋ ತಮ್ಮ, ಬರಕತ್ತಿತ್ತು, ತಿದ್ದಿ ಮುಂದಕ್ಕೆ ತರಕತ್ತಿದ್ದೆ, ಅಷ್ಟಾಗ ನೀ ಬಂದು ಎಲ್ಲ ಹದಿಸ್ಬಿಟ್ಟು ನೋಡು. ಹೌದು. ಅಲ್ಲ, ಹಂಗೆಲ್ಲ ಅಡ್ಡದಾರಿ ಹಿಡ್ಸಾಕ್ ಹೋಗ್ಬೇಡ್ರಿ. ಅಲ್ರಿ, ಇಷ್ಟು ಶಾಣ್ಯಾರಿದ್ದೀರಿ, ಶಾಸ್ತ್ರ ಹೇಳ್ತೀರಿ, ಭಟ್ರ ಕೆಲಸ ಮಾಡ್ತೀರಿ, ಅವ್ರ ಅಪ್ಪನ ತಿಥಿನೂ ಮಾಡ್ತೀರಿ. ಅಲ್ಲ, ನೀವು ತಿದ್ದಿ ಬುದ್ಧಿ ಲಘುನ ತಿದ್ದಿ ಬುದ್ಧಿ ಹೇಳಿ ನಮ್ಮ ಮನೆಗೆ ಕಳ್ಸೋದನ್ನ ಬಿಟ್ಟು ಇದೇನ್ ಮಾಡಾಕತ್ತೀರಿ? ಈಗ ನಾ ಹೇಳಿಲ್ಲ ನಿನ್ಗೆ, ಹುಡುಗಿ ಸ್ವಲ್ಪ ಮಂಡ ಐತಿ, ಭಾಳ ತಿಕ್ಕಿನ ತತ್ತೈತಿ. ಹುಡುಗಿ ಮಂಡೈತಿ, ಹೌದು. ಹುಡುಗ ಚೂಪ್ ಅದಾನ. ನನ್ನ ಮಗ ನಮ್ಗೆ ತೋಟ ಹೊಡ್ಯಾಕತ್ತ ನೀವು. ನೀ ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ. ಇಲ್ಲ, ತಿಳ್ಕೊಳಕತ್ತಿ. ಅದಕ್ಕೆ ಲಘೂನ ನಿನ್ ಹೆಂಡತಿಗೆ ತಿದ್ದಿ ಮುಂದೆ ತರ್ತೀನಪ್ಪ, ಮುಂದೆ ತರ್ತೀನಪ್ಪ. ಹೋಗ್ಲೆ, ನಿಮ್ಮಂತವ್ರು ತಿದ್ದಿದ್ರ ಹೆಣ್ಮಕ್ಳು ದಾರಿ ಬರೋಂಗಿಲ್ಲ, ಹಾದಿ ಬಿಡ್ತಾವು. ಅಲ್ಲ, ಯವ್ವ ಎತ್ತ ಅಂತ ಹೇಳಿ ಒಳಗ ಹೊಲಸು ಕೆಲಸ ಮಾಡೋ ನಿಮ್ಮಂತ ಹಲ್ಕಟ್ ನನ್ನ ಮಕ್ಕಳು ಹೆಚ್ಚಾದಲ್ಲೇ ಹೆಣ್ಮಕ್ಳು ಹಾದಿ ಬಿಡಾಕತ್ತಾವ. ಈಗ ಗೊತ್ತಾಗ್ಲೇ ಮಗನ ನಿನ್ನ ಹಲ್ಕಟ್ ಗುಣ, ನಿನ್ನ ಹಲ್ಕಟ್ ಗುಣಕ್ಕೆ ಬಡಗಿ ಕೊಟ್ಟು ಆಮೇಲೆ ನಿನಗೂ ಹಾದಿಗೆ ತರ್ತೀನಿ, ಆಕಿನೂ ಹಾದಿಗೆ ತರ್ತೀನಿ. ಬರ್ತದೆ ಮಗನ, ಬರ್ತೀನಿ.
ನನ್ನ ಫ್ರೆಂಡ್ ರಾಜು ಇನ್ನೂ ಏಕೆ ಬರಲಿಲ್ಲ? ಬಹುಶಃ ಬಂದು ಹೋಗಿರ್ಬೋದು ಅಂತ ಕಾಣ್ತಾ ಇದೆ. ಇದೇನು ಸಾರಿ, ಇಲ್ಲಿ ನಿಂತಿದ್ದೀರಲ್ಲ, ಯಾರ ದಾರಿ ಕಾಯ್ತಾ ಇದ್ದೀರಾ? ಯಾರ ದಾರಿನೂ ಇಲ್ಲ, ನನ್ನ ಫ್ರೆಂಡ್ ರಾಜು ಬರೋನಿಲ್ಲ, ಅವನ ದಾರಿ ಕಾಯ್ತಾ ಇದ್ದ. ಅದೋಗ್ಲಿ, ಸದಾ ಸಿಟ್ಟಿನಲ್ಲಿ ಸೊಟ್ಟಿನಲ್ಲಿ ಮಾತನಾಡೋದು ತಾವು ಹಿಂದೇಕೆ ಸೌಮ್ಯದಿಂದ ಮಾತಾಡ್ತಾ ಇದ್ದೀರಿ? ನೀವು ನಿಜವಾಗಿ ಪ್ರಿಯ ಹೋದೆ? ಹೌದು ಪ್ರವೀಣ್, ಆ ನಿಮ್ಮ ಅಂದ ಚಂದದ ಅಭಿನಯ ಕಂಡು ನಾವು ಮನಸ್ಸೋದು. ಅಲ್ಲದೆ ನೀವಿಂಥ ಕಲಾಕಾರರು ಅಂತ ನಾನು ಕನಸಿನಲ್ಲೂ ಭಾವಿಸಿರಲಿಲ್ಲ. ಏನು ನೀವೇ ಸ್ವತಃ ಮಾತನಾಡುತ್ತಿರುವಿರೋ ಅಥವಾ ನಿಮ್ಮ ರೂಪದಲ್ಲಿ ಯಾವುದಾದರೂ ಭೂತ ಪಿಶಾಚಿ ಬಂದು ಮಾತಾಡ್ತಾ ಇದೆ? ಛೇ, ಖಂಡಿತವಾಗಿಯೂ ಸ್ವತಃ ನಾನೇ ಪ್ರಿಯ ಬಂದಿದ್ದೆ. ಅಂದು ಬಡವರನ್ನ ಬೀದಿ ನಾಯಿಯಂತೆ ಕಾಣುತ್ತಿದ್ದ ನಾನು, ಅದೇ ಹೇಯ ಮನದ ಪ್ರಿಯ ನಾನು. ಅಂದ ಮೇಲೆ ತಾವೆಂದು ಹೀಗೇಕೆ ಮಾತನಾಡುತ್ತಿರುವಿರಿ? ಅಂದು ನನ್ನ ಮನಸ್ಸಿನ ಮೇಲೆ ಸಿರಿತನ ಸೊಪ್ಪು ಎಂಬ ಮೋಹದ ಪರದೆಯು ಪಸರಿಸಿತ್ತು. ಇಂದು ಅದು ಈಗಾಗಲೇ ಕಳೆದು ಹೋಗಿದೆ ಪ್ರವೀಣ್, ಕಳೆದು ಹೋಗಿದೆ. ಅದು ಹೇಗೆ ಕಳೆದು ಹೋಗುತ್ತದೆ ಪ್ರಿಯಾದೇವಿಯವರೇ? ಅದು ಹೇಗೆ ಕಳೆದು ಹೋಗುತ್ತದೆ? ಇಲ್ಲ, ನನ್ನನ್ನು ಹೆತ್ತು ಸತ್ತ ನನ್ನ ಹೆತ್ತ ತಾಯಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೆ. ಅಂದು ನಿಮ್ಮ ಅಭಿನಯಕ್ಕೆ ನಾ ಮನಸ್ಸು, ಅಂದು ನೀವು ಆಡಿದ ಮಾತು ಆಹಾ, ಅದೆಷ್ಟು ಸುಂದರ. ಪ್ರತಿಯೊಂದು ಪ್ರಾಣಿಗಳಿಗೂ ಒಂದೇ ಜೀವ, ಒಂದೇ ರಕ್ತ ಇರುತ್ತೆ ಅಂತ ಕೇಳಿದ್ದೀನಿ. ಹಣವಿದ್ದ ಧನವಂತರು ಬಡವರನ್ನ ಅದೆಷ್ಟು ಕಷ್ಟಕ್ಕೆ ಸಿಲುಕಿಸುತ್ತಿದ್ದಾರೆ ನೋಡಿದ್ದೀರಾ? ಅದು ನಿಮ್ಮಿಂದ ತಿಳಿದುಕೊಳ್ಳಿ. ದಯವಿಟ್ಟು ನನ್ನನ್ನು ಕ್ಷಮಿಸಿಕೊಳ್ಳಿ. ಅಂದು ಬಡವರ ಬಾಳಿನ ಬುದ್ಧಿಯಲ್ಲಿರುವ ಅನ್ನದಾಗಿ ನಿಮಗೆ ನಿಜವಾಗಿಯೂ ಆಗಿದೆಯೇ? ಬೆಟ್ಟಪ್ಪನ ಮೇಲೆ ಪ್ರಮಾಣ ಮಾಡಿದ್ದೇನೆ. ಸಾಕು ಪ್ರಿಯಾದೇವಿ, ನಿನ್ನಂತ ಆತ್ಮನಿಂದ ನನ್ನಂತ ಬಡವರಿಗೆ ಈ ರೀತಿ ಪರಿಣಾಮವಾದರೆ ಪ್ರಪಂಚದಲ್ಲಿ ಪೂರ್ತಿ ಬಡತನ ಸಿರಿತನ ಭೇದ ತಾವಾಗಿಯೇ ಹೊರಟು. ಅಂದು ನಾನು ಕೂಡ ನಿಮಗೆ ಮನವನ್ನುವಂತೆ ಮಾತನಾಡಿದ್ದೇನೆ. ದಯವಿಟ್ಟು ನಾನು ಎಂತ ಮಾತು! ಪ್ರಪಂಚದ ಪಾಪಿಗಳಿಗೆ ಪಾಠ ಹೇಳಿಕೊಡುವ ನೀವು ತಪ್ಪು ಮಾಡಿದವರು ನಾನು. ಒಪ್ಪಿಕೊಂಡು ಪರಿವರ್ತನೆ ಮಾಡಿಕೊಂಡಿರಲಿಲ್ಲ. ನಿಮಗೆ ನನ್ನ ನಾನೇನು ಬರ್ತೀನಿ. ಅಲ್ಲ ಪ್ರವೀಣ್, ಯಾಕೆ ಪ್ರಿಯಾದೇವಿ? ನೋಡಿ, ಇನ್ನು ಮೇಲೆ ನೀವು ದೇವಿ ಗೇವಿ ಅಂತ ಮಾತ್ರ ನನ್ನನ್ನು ಕರೆಯಬೇಕು. ಯಾ ಅಂತ ಕರೆದ್ರೆ ಅಷ್ಟೇ ಸಾಕು. ನೋಡಿ, ನೀವು ನನ್ನ ಕೈ ಹಿಡಿಯಲಿ. ಏನು ಇದೇನು ಹೇಳ್ತಾ ಇದ್ದೀರಿ ಪ್ರಿಯಾದೇವಿಯವರೇ? ಹೌದು, ನನ್ನ ಮನದಲ್ಲಿ ನಿಮ್ಮ ಮುಖಕಮಲ ಅರಳು ನಿಂತಿದೆ. ನಾನು ನಿನ್ನ ಪಾಠಪ್ರಿಯ ಎಂದು ತಿಳಿಯಬೇಡಿ. ಇಂದು ನಿಮ್ಮ ಮಾತಿನಿಂದ ಪರಿವರ್ತನೆಗೊಂಡ ಪ್ರಿಯ ಎಂದು ದಯವಿಟ್ಟು ನಿಮ್ಮ ಬಾಳ ಸಂಗಾತಿ ಆಗುವುದಕ್ಕೆ ನನಗೆ ಅವಕಾಶ ಕಲ್ಪಿಸಿ. ಪ್ರಿಯಾ, ನೀವು ದೊಡ್ಡ ಶ್ರೀಮಂತನಾಗ, ನಾನೊಬ್ಬ ಬಡ ಕಾರ್ಮಿಕನ ಸಹೋದರ ಅಂದ ಮೇಲೆ ಅದು ಹೇಗೆ ಸಾಧ್ಯ? ನೀವೇ ಹೇಳಿ ನೋಡಿ. ದಯವಿಟ್ಟು ನಿನ್ನ ಮನದಲ್ಲಿ ಮೂಡುವ ಆಶೆಯನ್ನು ಬರೆದು ಪ್ಲೀಸ್ ಇಲ್ಲಿಂದ ಹೊರಟು. ಸಾಧ್ಯವಿಲ್ಲ. ನೀವು ಒಪ್ಪದೆ ಹೋದರೆ ಖಂಡಿತವಾಗಿ ನನ್ನ ಪ್ರಾಣ ಹೋಗುತ್ತೆ. ನಾನಿಲ್ಲಿಂದ ಹೋಗಲಾರೆ. ಮೋಸ ವಂಚನೆ ತುಂಬಿದ ಭಾವಿಯಿಂದ ಕೈ ಹಿಡಿದು ಮೇಲಕ್ಕೆತ್ತಿದವರು ನೀವು. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನ್ನನ್ನು ನಿರಾಕರಿಸಬೇಡಿ ಎಂದು. ಆ ದೇವರೇ ನಿನ್ನನ್ನು ಕರುಣಿಸಿದ್ದಾನೆಂದ ಮೇಲೆ ನಾನವರು ಎಲ್ಲಿ ತಿರಸ್ಕರಿಸಲಿ? ಬರ್ತೀಯಾ? ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ
ನನ್ನ ಜೊತೆಯಾಗಿ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿನ ಪ್ರವೀಣ್, ಯಾರು ಈ ಕಡೆನೆ ಬರುವಂತಿದೆ? ನಾನು ಬರಲೇ? ಹೋಗಿ ಬಾಸ್ ಜಂಬದ ಕೋಳಿ ಈ ರಾಜನ ರಾಣಿ ಅಂತೂ ಈ ಹುಲಿ ಮರಿ ಎಷ್ಟು ಬೇಗನೆ ಈ ಮರಿ ಆಯ್ತಲ್ಲ, ಪರವಾಗಿಲ್ವೇ? ಓಹೋ, ಆ ನೀಚ ಶ್ರೀಮಂತ ಪಾಪ ಯಾವಳೋ ಒಬ್ಬಳ ಸ್ತ್ರೀಯರ ಬೆನ್ನು ಹತ್ತಿಕೊಂಡು ಬರುತ್ತಿದ್ದಾನಲ್ಲ. ಬರ್ಲಿ ಬರ್ಲಿ, ನಾನು ಇಲ್ಲೇ ಸ್ವಲ್ಪ ಮರಿಯಾಗಿ ನಿಂತು ನೋಡಿಕೊಂಡು ಹೋಗುತ್ತೇನೆ. ಇವಳನ್ನ ನೋಡಿದ್ರೆ ಬಿಗಿದಪ್ಪಿಕೊಂಡು ನನ್ನ ಕಾಮದ ಜ್ವಾಲೆಯನ್ನು ತೀರಿಸಿಕೊಳ್ಳಬೇಕೆಂಬ ಬಯಕೆ
ತಾವ್ಯಾರು? ನಾನು ಈ ಪಟ್ಟಣದಲ್ಲಿರುವ ಆಗರ್ಭ ಶ್ರೀಮಂತ. ಇಷ್ಟು ಹೊತ್ತಿನಲ್ಲಿ ನೀನು ಒಬ್ಬಳೇ ಬಟ್ಟೆ ಒಗಿಲಿಕ್ಕೆ ಬಂದಿದ್ದೀಯಲ್ಲ, ನಿನಗೆ ಭಯ ನೋಡಿ, ದಿನಾಲು ನಾನು ಇಲ್ಲೇ ಬಟ್ಟೆ ಒಪ್ಕೊಂಡು ಹೋಗೋದು. ಇವತ್ತು ಸ್ವಲ್ಪ ತಡವಾಗಿ ಹೋಗಿದೆ. ಅಂದಮೇಲೆ ಇಲ್ಲಿ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ. ಅಂದಮೇಲೆ ಭಯ ಯಾಕೆ ಬರಬೇಕು? ಇಂಥ ನಿರ್ಭೀಡವಾದ ಪ್ರದೇಶದಲ್ಲಿ ಒಬ್ಬಳೇ ಬರಬಾರ್ದು, ಯಾರನ್ನಾದ್ರೂ ಕರ್ಕೊಂಡು ಬರಬಾರ್ದ? ನಾನು ದಿನ ಓಡಾಡುವ ದಾರಿ ಇದೇನೆ. ಅದು ಅಲ್ಲದೆ ಸಾಕಷ್ಟು ಜನ ಇದ್ದಾರೆ. ಅಂದಮೇಲೆ ನನಗೆ ಭಯ ಬರಬೇಕು? ಹೋಗ್ಲಿ ಬಿಡು. ನಿನ್ನ ಹೆಸರೇನು? ನನ್ನ ಹೆಸರು ಶಾಂತ ಅಂತ. ಓ, ಶಾಂತ. ಹೆಸರು ಕೇಳಿದ ತಕ್ಷಣ ಮೈ ಮನವೆಲ್ಲ ಶಾಂತವಾಗ್ತಾ ಇದೆ. ಅಷ್ಟೇಕೆ ಇವಳನ್ನ ಒಮ್ಮೆ ಸೆಳೆದುಕೊಳ್ಳಬೇಕೆಂಬ ಮನೋವಿಶ್ವಾಸೆ. ನಿನ್ನನ್ನ ನೋಡ್ತಾ ಇದ್ರೆ ನಿನ್ನ ಮುಖ, ನಿನ್ನ ಈ ರೂಪ ನನ್ನ ಮನಸ್ಸನ್ನ ಸೆಳೆಯುತ್ತಿದೆ. ಆದ್ರೆ ಏನ್ ಮಾಡೋದು, ಈ ನಿನ್ನ ಮೈ ಮೇಲೆ ಹಾಕೊಂಡಿರೋ ಸೀರೆ ಇದೆಯಲ್ಲ, ಯಾಕೋ ಸ್ವಲ್ಪ ಹರಿದು ಕೊಳಕಾದಂತೆ ಕಾಣುತ್ತಿಲ್ಲ. ನೋಡಿ, ನಾವು ಬಡವರು. ಬಡವರಿಗೆ ಹರಿದ ಬಟ್ಟೆ, ಹೊಲಸಾದ ಬಟ್ಟೆ ವಿನಃ ಗಟ್ಟಿ ಊಟಾದ ಬಟ್ಟೆ ಇಲ್ಲಿಂದ ಬರಬೇಕು. ಅದೇಕೋ ನಿನ್ನನ್ನ ನೋಡಿದಾಗ, ನಿನ್ನ ಈ ದೇಹ ಸಿರಿಯನ್ನ ಕಂಡಾಗ, ನಿನ್ನ ಈ ಹರಿದ ಸೀರೆ ಕಂಡಾಗ ನನಗೆ ಯಾಕೋ ಒಂದು ರೀತಿ ಮನಸ್ಸಿನಲ್ಲಿ ಮುಜುಗರ. ಈ ಹಣವನ್ನ ತೆಗೆದುಕೋ, ನಿನ್ನ ರೂಪಕ್ಕೆ ತಕ್ಕಂತಹ ಉತ್ತಮವಾದ ಸೀರೆಯನ್ನ ತೆಗೆದುಕೊಂಡು ಚೆನ್ನಾಗಿ ಧರಿಸಿಕೋ. ನೀನು ಕೂಡ ರಾಂಬೆಯಂತೆ ಕಂಗೊಳಿಸಬೇಕು. ಇದೇನು ಶ್ರೀಮಂತರೇ, ಸಂಬಂಧವಿಲ್ಲದ ನನಗೆ ಹಣ ಕೊಟ್ಟು ಈ ಹಿತವಾದ ನುಡಿಯನ್ನು ನುಡಿತಾ ಇದ್ದೀರಲ್ಲ, ಇದಕ್ಕೆ ಕಾರಣವೇನು? ಶಾಂತ 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 ಯಾಕೆ ಅಂತ ಕೇಳಿದೆಯಲ್ಲ. ಒಬ್ಬ ಧರ್ಮ ಶ್ರೀಮಂತ ಇನ್ನೊಬ್ಬರಿಗೆ ಹಣವನ್ನು ಕೊಟ್ಟು ನೀನು ಸುಂದರವಾಗಿ ಕಾಣಬೇಕು ಅಂತ ಬಯಸನೆ ಯಾಕೆ ಅನ್ನೋದನ್ನ ವಿಚಾರ ಮಾಡಿದೀಯ? ನೋಡು, ಈಗ ನೀನು ಬಡವಿ, ಮುಂದೆ ನೀನು ಸುಖದ ಸುಪ್ಪತ್ತಿಗೆ ಅದನ್ನ ಕಾಣಬೇಕನ್ನೋ ಆಸೆ, ಅದಕ್ಕಾಗಿಯೇ ನಾನು ಕೊಡುತ್ತಿರುವುದು. ಶ್ರೀಮಂತ, ನೋಡು, ಒಂಟಿಯಾದ ಹೆಣ್ಣು ಸಿಕ್ಕಿದೆ ಎಂದು ಏನಿನ್ನ ಹಣದ ಸೊಪ್ಪು ತೋರಿಸಿ ನನ್ನನ್ನು ನಿನ್ನ ಬಲೆಯಲ್ಲಿ ಹಾಕಿಕೊಳ್ಳಬೇಕು ಅಂತ ಬಯಸ್ತಾ ಇದ್ದೀಯಾ? ಬಡವರ ಹೆಣ್ಣು ಮಕ್ಕಳು ಎಂದ್ರೆ ನಿಮ್ಮಂಥ ಶ್ರೀಮಂತ ಕೇಳಿ ತೀರಿಸುವುದಕ್ಕಾಗಿ ಇದ್ದಾರೆ ಅಂತ ತಿಳ್ಕೊಂಡಿದ್ದೀಯಾ? ನೋಡು, ಬಡವರ ಹೆಣ್ಣಾಗಿ ಹುಟ್ಟಿದ್ರೆ ನಿಮ್ಮಂಥ ಶ್ರೀಮಂತರ ಬಲೆಯಲ್ಲಿ ಬೀಳುತ್ತಾರೆ ಅಂತ ನನ್ನನ್ನು ಹೆದರಿಸ್ತಾ ಇದ್ದೀಯಾ? ಒಳ್ಳೆ ಮಾತಿಂದ ಇಲ್ಲಿಂದ ಹೋದ್ರೆ ಹೋಗ್ತೀಯೋ ಅಥವಾ ಸೀತೆ ಸಾವಿತ್ರಿಯರ ಸತ್ಯವತಿಯರ ಕಾಲ ಎಂದೋ ಮುಗಿದು ಹೋಯಿತು. ಈಗ ಇದು ಕಲಿಕಾಲ. ಸುಖ ಬಯಸುವಾಗ ಹಣವನ್ನ ಕೊಟ್ರೆ ಬೇಕಾದಷ್ಟು ಸೂಳೆಯರು ಬಂದು ಬೀಳ್ತಾರೆ ನನ್ನ ತೋಟಕ್ಕೆಯಲ್ಲಿ. ನನಗೆ ಅದೆಲ್ಲ ಇಲ್ಲ. ನೋಡು, ಹಣ, ಈ ಹಣವನ್ನ ನೋಡು. ಇದನ್ನಾದ್ರೂ ನೋಡಿಕೊಂಡು ನನಗೆ ಬೇಕಾಗಿರುವಂತಹ ಸುಖವನ್ನು ನಿನ್ನ ಆಸೆಯನ್ನು ತೀರಿಸಲು ನನ್ನನ್ನು ಬೇದಿಯ ಬಸವೆ ಅಂತ ತಿಳ್ಕೊಂಡಿದ್ದೀಯಾ? ನಿನ್ನ ಹಣಕ್ಕೆ ಮಾರು ಹೋಗಿ ನನ್ನ ಶೀಲವನ್ನು ನಿನಗೆ ಅರ್ಪಿಸುತ್ತೇನೆ ಅಂತ ತಿಳ್ಕೊಂಡಿದ್ದೀಯಾ? ನೋಡು, ಒಳ್ಳೆ ಮಾತಿನಿಂದ ಹೋದ್ರೆ ಸರಿ. ಈ ವೇಳೆ ಏನಾದ್ರೂ ನನ್ನ ಮೈದುನ ಬಂದ್ರೆ ನಿನ್ನ ಮುಖ ಮಣ್ಣು. ನಿನ್ನ ಮೈದುನನ ಬೆದರಿಕೆ ನನ್ನ ತಮ್ಮನನ್ನು ಮುಂದೆ ಹೇಳಬೇಡ. ಈ ಊರಿಗೆ ಧರ್ಮ ಶ್ರೀಮಂತ, ನೀನು ಬರೀ ಮಾತಿಗೆ ಬಗ್ಗುವ ಹೆಣ್ಣಲ್ಲ ಇರೋದು. ಗೊತ್ತಾಯ್ತು? ಹಾಗಾದ್ರೆ ನಿನಗಿದು ಬಲಾತ್ಕಾರ.
ನನಗೆ ಬಿದ್ದಿರಬಹುದು, ಏಟು ಬಿದ್ದಿರಬಹುದು. ಏಟಿಗೆ ಪ್ರತಿ ಏಟು ಕೊಟ್ಟು ಬೆಂಕಿಯನ್ನು ಹಚ್ಚಿ ಇವರ ಸಂಸಾರವನ್ನೇ ಸರ್ವನಾಶ ಮಾಡದೆ ಹೋದ್ರೆ ಗಂಡದೆಯ ಗಂಡು ಜಯದೇವನೇ ಅಲ್ಲ. ಇದೆಯಾ ನಿಮ್ಗೆ ಏನ್ ಬಿಟ್ರೆ ನಿಮ್ಗೆ ನೋಯ್ತು ಅಂತ ಕೇಳಿದ್ರೆ ಅಂದ್ರೆ ಈಗ ಬಂದೆ ನಟ 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 ಗುಜ್ಜಾಗ್ತಾನೆ. ಮತ್ತೆ ನಾನೇ ನೋಡಿನಿ ಏನು ಇಲ್ರಿ ಅಂತ ಅಲ್ರಿ ಸಾವ್ಕಾರ್ರಿ ಎಷ್ಟೋ ಸಲ ಹೊಡ್ದವ ನಿಮ್ಗೆ ಕೊಟ್ರೆ ನೀವು ಎಂತ ಹಲಗಟಗಿರಿ ಮಾಡ್ತೀರೋ ಅಂತದ ನಾನು ಮಾಡಕ್ ಹೋಗಿದ್ದೆ, ಅದಕ್ಕೆ ನನಗೂ ಕೊಟ್ರು. ನಾನು ಮಾಡುದು ಪುಣ್ಯದ ಕೆಲಸ ಈ ನನ್ನ ಮಕ್ಕಳಿಗೆ ಸರಿ ಹೊಂದವಲ್ದು, ಅದಕ್ಕ ಈ ನಮೂನಿ ಮಾಡಕತ್ತಾರ ಅವರು. ಸಾವ್ಕಾರ್ರೆ ಇವ್ರನ್ನ ಹಿಂಗ ಬಿಟ್ರೆ ನಮ್ ಗುದ್ದಿ ಕೊಲ್ತಾನ್ರಿ. ಅವ ಮಾತಿಲ್ಲ ಗೊತ್ತಿಲ್ಲ ಹಂಗ ಬಂದವ್ರೆ ಹಿಂಗಲ್ರಿ. ಅವ ನಿಮ್ಗೆ ಗುದ್ದದ ಅಲ್ಲ, ಅವನು ಗುದ್ದಿ ಹೊಡೆದು ನೋವು ಕೊಟ್ಟು ಹೋದ. ನೀವಿನ್ನೇನು ಹರಿತಾ ಇದ್ದೀರಿ, ನೀವು ಅದನ್ನೇ ಮಾಡ್ತಾ ಇದ್ದೀರಲ್ಲ. ಬಟ್ರೆ ಒಂದು ಮಾತ್ರ, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು. ಅದಕ್ಕೊಂದು ತಕ್ಕ ಉಪಾಯವನ್ನ ನೀವು ಹೇಳ್ಬೇಕು. ಏನ್ ಮಾಡಿ ಹೊರತಿಂತಾನವ ಸರಿ ಮಾಡ್ಲೇಬೇಕು. ಹೇಳಿ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಈಗ ನೀವೇನು ಗುಸು ಮಾಡುವಲ್ರಿ. ಅವ ನಿಮ್ ಕಾರ್ಕೂನ ಶಂಕರನ್ ತಮ್ಮರೇ. ಏನು ಶಂಕರ ತಮ್ಮನೇ? ಸರಿ ಸರಿ. ಮತ್ತೆ ನೀವೇನೀಗ ಲವ್ ಮಾಡಕ್ ಹೋಗಿದ್ರಲ್ರಿ? ಅವಳು ಯಾರು ಗೊತ್ತಾ? ಯಾರು? ಶಂಕರನ ಹೆಂಡ್ತಿರಿ. ಶಂಕರನ ಹೆಂಡತಿ. ಹಾಗಾದರೆ ಇದಕ್ಕೊಂದು ಉಪಾಯವನ್ನ ನಿರ್ಧಾರ ಮಾಡಿಬಿಡೋಣ. ಏನ್ ಮಾಡೋಣ? ಏನಾದ್ರೂ ಒಂದು ಶಂಕರ ಈ ಕಡೆಗೆ ಬರಕತ್ತಲ್ಲ, ಶುರು ಹಚ್ಕೊಳ್ರಿ. ಪಾಪ ಶಂಕರ ಎಂಥ ಒಳ್ಳೆ ವ್ಯಕ್ತಿ. ದೇವರಂತ ಮನುಷ್ಯನಿಗೆ ಈ ಕಟುಕನಂತ ತಮ್ಮನಿರ್ಬೇಕೆ? ಅಪರಾಧ ಅಲ್ಲ, ಮಾಡಬಾರ್ದಾಗಿತ್ತು. ಏನು ಇವತ್ತು ಬಹಳ ಬೇಗ ಹೊರಟ್ಬಿಟ್ಟಿದೆಯಲ್ಲಪ್ಪ ಮನೆಗೆ? ನಾನು ಇನ್ನು ಊಟಕ್ಕೆ ಕೂಡ ಹೋಗಿಲ್ಲ ಸೌಕರ್ಯ. ಅದಕ್ಕಂತ ಎಲ್ಲಾ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗ್ತಾ ಇದ್ದೆ. ನಿನ್ ಬಂದದ್ದು ತುಂಬಾ ಒಳ್ಳೇದಾಯ್ತು ಶಂಕರ, ತುಂಬಾ ಒಳ್ಳೇದಾಯ್ತು. ಅಲ್ಲಿ ನೋಡ್ತಾ ಇದೀಯಾ? ಅಲ್ಲಿ ಹೋಗ್ತಾ ಇದ್ದ ನೋಡಲಿ, ಅದೇ ಕಾಣ್ತಾ ಇದ್ದಾರಲ್ಲ, ಅವ್ರಿಬ್ರು ಯಾರು ಅಂತ ಗುರುತಿಸ್ತೀಯಾ? ನನ್ನ ತಮ್ಮ ಪ್ರವೀಣ ಮತ್ತು ನನ್ನ ಹೆಂಡತಿ ಶಾಂತಾ ಸೌಕರ್ಯ. ನಿನ್ನ ತಮ್ಮ ಮತ್ತು ನಿನ್ನ ಹೆಂಡತಿಯನ್ನ ನಲ್ಲೇ ಹೊಡಿಲಿಕ್ಕೆ ಬಿಟ್ಟಿದ್ದೀಯ. ನನ್ನ ತಮ್ಮನ ಬಗ್ಗೆ ಇಂಥ ಮಾತನಾಡಿದರೆ ನನ್ನಿಂದ ಸಹಿಸಲು ಸಾಧ್ಯವಿಲ್ಲ ಸೌಕರ್ಯ. ಅಂದ್ರೆ ನಾವು ಇಷ್ಟೊತ್ತು ನಮ್ಮ ಕಣ್ಣಾರೆ ಕಂಡಿರೋ ದೃಶ್ಯ ಸುಳ್ಳು ಅಂತ ತಿಳ್ಕೊಂಡಿದ್ದೀರಪ್ಪ ಶಂಕರ? ನನ್ನ ತಮ್ಮ ನನ್ನ ಹೆಂಡತಿಯು ನನ್ನ ಹೆತ್ತ ತಾಯಿಯ ಸಮಾನವನ್ನು ತಿಳಿದು ಸಾಗುತ್ತಿದ್ದಾನೆ. ನಿನ್ನ ತಮ್ಮ ನಿನ್ನ ಹೆಂಡತಿಯ ಜೊತೆಗೆ ಚಕ್ಕಂದ ಮಾಡುತ್ತಿರುವುದನ್ನ ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಅಷ್ಟೇ ಅಲ್ಲ, ಅವರಿಬ್ಬರು ನಲ್ಲೆ ಹೊಡೆಯುತ್ತಿರುವಾಗ ಅವರಿಗೆ ಇಲ್ಲಿ ಬರುವ ಓಡಾಡುವ ಜನರ ಪರಿವೇ ಇರಲಿಲ್ಲ. ಅದರ ಮಧ್ಯದಲ್ಲಿ ನಾನು ಹೋಗಿ ಬಿಡಿಸ್ಲಿಕ್ಕೆ ಹೋದೆ. ಪಾಪ ನಮ್ಮ ಶಂಕರನ ಹೆಂಡತಿ, ಪಾಪ ನಮ್ಮ ತಮ್ಮ ಈ ರೀತಿ ಮಾಡಿ ಶಂಕರನ ಮರ್ಯಾದೆ ಹಾಳು ಮಾಡ್ತಾರೆ ಅಂತ ಬಿಡಿಸ್ಲಿಕ್ಕೆ ಹೋದ್ರೆ ನನಗೆ ಸಿಕ್ಕಾಪಟ್ಟೆ ಹೊಡೆದ. ಅಯ್ಯೋ ಇದು ಸತ್ಯವೇ? ಹೌದು, ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಪ್ಪ. ಇದು ಪೂರ್ಣ ಸತ್ಯ. ಬೇಕಾದ್ರೆ ಅಲ್ಲೋಡು, ಈ ದೃಶ್ಯವನ್ನ ಕಂಡಿರೋ ಅಲ್ಲಿ ಇಬ್ಬರಿದಾರಲ್ಲ, ಕರೆದು ಕೇಳ. ಸೌಕರ್ಯ ಪ್ರವೀಣ ಪ್ರವೀಣ ನುಚ್ಚು ನೂರು ಮಾಡಿದ್ಯಾ ಈ ನಿನ್ನ
ಅವರು ಏನು ಹೇಳಿದರೂ ಕೇಳದೆ ಅವನಿಂದ ಮನೆಯಿಂದಲೇ ಹೊರಗಾಗಿ ಬಂದು ನಿಮಗೆ ಮುಖ ತೋರಿಸಿದರು. ಪ್ರವೀಣ, ಹಾಗೆಲ್ಲ ಮಾಡಬೇಡಪ್ಪ ಪ್ರವೀಣ. ಅದು ನೀನ್ ತುಂಬಾ ಜಾಣಕರ. ನೀನು ನಮ್ಮ ಮನೆಯ ಕೆಲಸದವನಲ್ವಾ, ನೀನು ಒಳ್ಳೇದ ಕೇಳ್ತಾ ಇದ್ದೀನಿ ನೋಡು. ಇಬ್ಬರಿಗೂ ಮನೆಯಿಂದ ಹೊರಗೆ ಹಾಕಿದ್ರೆ ಅವರಿಬ್ಬರಿಗೂ ಚಕ್ಕಂದ ಮಾಡಲಿಕ್ಕೆ ಮುಕ್ತವಾಗಿ ಅವಕಾಶ ಕೊಟ್ಟಾಗತ್ತೆ. ಅದಕ್ಕಾಗಿ ನಿನ್ನ ತಮ್ಮ ಒಬ್ಬನಿಗೆ ಮಾತ್ರ ಮನೆಯಿಂದ ಹೊರಗಾಕು. ನೀನು ಹೆಚ್ಚು ಕಳಿಸ್ಬೇಡ. ಅವಾಗ ಮಾತ್ರ ನಿನ್ನ ತಮ್ಮನಿಗೆ ಬುದ್ಧಿ ಬರುತ್ತೆ. ನೆನಪಿನಲ್ಲಿಟ್ಟು ಅಂದ್ರೆ ಮಾತ್ರ ಅವ್ರಿಬ್ರಿಗೂ ಶಿಕ್ಷೆ ಕೊಟ್ಟಂಗಾಗುತ್ತೆ. ನಿಮ್ಮ ಸಂಸಾರ ಸುಳಿ ನೋಡ್ತಾನೆ. ಕರೆಕ್ಟ್ ಬಟ್ರೆ ಶಂಕರ ಪಾಪ ಕಷ್ಟಪಟ್ಟು ತಮ್ಮನಿಗೆ ವಿದ್ಯಾಭ್ಯಾಸ ಕಲಿಸಿ ಬಟ್ಟೆ ಬರೆ ಮಾಡಿಸಿ ಇಷ್ಟೆಲ್ಲ ಓದಿಸಿದಕ್ಕೆ ನಿನಗೇನ್ ಕೊಟ್ಟ? ನಿನ್ನ ಹೆಂಡತಿಯನ್ನೇ ಮೋಹಿಸುವಂತ ಮೂರ್ಖನಾದ ನಿನ್ನ ತಮ್ಮ. ಅವನನ್ನ ಮನೆಯಿಂದ ಹೊರಗಾಕು. ಆವಾಗಲೇ ಅವನಿಗೆ ಬುದ್ಧಿ ಬರುತ್ತೆ. ನಮ್ಮಂತವರಿಗೆ ಈ ಕಾಲ ಇಲ್ರಿ. ನಮ್ಮಂತವ್ರನ್ನ ಸತ್ಯ ಹರಿಶ್ಚಂದ್ರನ್ ಕಾಲಕ್ಕೆ ಹೋಗ್ಬಿಟ್ಟು ಈ ಹುಡುಗನ ಕಾಲದಾಗ ನಮ್ಗೆ ಹೋಗಿ ಬಿಟ್ಟಾನ ಆ ಪರಮಾತ್ಮ. ಒಂದೆಡೆಗೆ ನನಗೆ ಏಟು ಬಿದ್ದಿರಬಹುದು, ಏಟಿಗೆ ಪ್ರತಿ ಏಟು ಕೊಡಬೇಕಾಗಿರೋದೇ ಜಯದೇವನ ಕರ್ತವ್ಯ. ಈ ಕಾರ್ಯಸ್ಥಾನವನ್ನು ಮಾಡಿ ಜಯಶಾಲಿಯಾದವನೇ ಜಯದೇವ. ಜಯದೇವ ಅಲ್ಲ, ಜಯದೇವ. ಹುಲಿ ಹುಲಿ ಹುಲಿ. ಕೈ ಎತ್ತಬಾರ್ದಾಗಿತ್ತಪ್ಪ. ಯಾಕಮ್ಮ ಈಗೇನಾಯ್ತು ಅಂಥದ್ದು? ನಿಮ್ಮಣ್ಣ ಅವರ ಮನೆಯಲ್ಲಿ ಆಳಾಗಿ ದುಡಿತಾರೆ. ಸೇಡು ತೀರಿಸಿಕೊಳ್ಳಲು ನಿಮ್ಮಣ್ಣ ನನಗೆ ಏನಾದ್ರೂ ಮಾಡಿದ್ರೆ? ಅವನು ಸೇಡಿ ತೀರಿಸಿಕೊಳ್ಳೋ ಮೊದಲು ನಾವೇ ಅವನಿಗೆ ಅವಕಾಶ ಕೊಡಬೇಕಮ್ಮ. ಅಂದ್ರೆ ಇವತ್ತೇ ಅವನ ಮನೆಯಲ್ಲಿ ಅಣ್ಣನ ಕೆಲಸ ಬಿಡುವ ನಿರ್ಧಾರ ಮಾಡಿದ್ದೇನೆ. ಅವರೆಲ್ಲಿ ಕೆಲಸ ಬಿಡ್ತಾರೆ? ನಾನು ಆ ಕೆಲಸ ಬಿಡಿ ಎಂದು ಎಷ್ಟು ಪರಿಪರಿಯಾಗಿ ಕೇಳಿಕೊಂಡ್ರು. ನನ್ನ ಮಾತಿಗೆ ಬೆಲೆನೇ ಕೊಡ್ಲಿಲ್ಲ ಅವರು. ಅಂದಾಗ ನೀನು ಹೇಳಿದ್ರೆ ಕೆಲಸ ಬಿಡ್ತಾರೇನಪ್ಪ? ಕೆಲಸ ಬಿಡುವುದಕ್ಕೆ ನಾನು ಇವತ್ತೇ ಈ ಮನೆ ಬಿಟ್ಟು ಹೋಗ್ತೇನಮ್ಮ. ಪ್ರವೀಣ, ಏನ್ ಮಾತಂತ ಆಡ್ತಾ ಇದೀಯಾ? ನೋಡು, ನನಗೆ ಮಕ್ಕಳಲ್ಲಿದೆ ಹೋದ್ರು ನೀನೇ ನನ್ನ ಹೆತ್ತ ಮಗ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಈ ನಿನ್ನ ತಾಯಿನ ಬಿಟ್ಟು ಮನೆ ಬಿಟ್ಟು ಹೋಗ್ತೀಯನಪ್ಪ? ನೋಡು, ನಿನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ನಾವಿರೋದಿಲ್ಲ ಈ ಮನೆಯಲ್ಲಿ. ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರೆ ನಮ್ಮ. ನಾನೇನು ನಿನ್ನನ್ನು ಒಬ್ಬಂಟಿಗಳಾಗಿ ಬಿಟ್ಟು ಹೋಗುತ್ತೇನೆ ಅಂತ ತಿಳಿದಿರ್ವಿಯಾ? ಅಣ್ಣ ಒಪ್ಪದಿದ್ದರೆ ಕೆಚ್ಚದಿಂದ ದುಡಿದು ನಿನ್ನ ಹೊಟ್ಟೆ ತಣ್ಣಗಾಗಿರುತ್ತೇನೆ. ಹೆತ್ತಮ್ಮ ಸತ್ತರು ಕೂಡ ಮತ್ತೆ ಹುಟ್ಟಿ ಬಂದಿರುವ ನನ್ನ ಪಾಲಿಗೆ. ಅಂದಾಗ ನಿನ್ನನ್ನು ಬಿಟ್ಟು ನಾನಾದರೂ ಬದುಕುತ್ತೇನೆ. ಪ್ರವೀಣ, ನನಗೆ ಗೊತ್ತಪ್ಪ, ನಿನ್ನ ಅತ್ತಿಗೆಗಾಗಿ ನಿನ್ನ ಪ್ರಾಣವನ್ನೇ ಕೊಡುತ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ಮನೆ ಹಿರಿಯರಾದ ನಿಮ್ಮಣ್ಣವರ ಮಾತಿಗೆ ಬೆಲೆ ಕೊಟ್ಟು ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋದು ನಮ್ಮ ಕರ್ತವ್ಯ ಅಲ್ಲವೇ? ನನ್ನ ದೇಹದ ಕಣಗಳಲ್ಲೂ ಅಣ್ಣನ ಕರುಳು ಮಿಡಿತಿದೆ ಅಮ್ಮ. ಆದರೆ ಅನ್ಯಾಯಕ್ಕೆ ಅಂಜಿ ನಡೀತಿರೋ ಅವರ ಸಭ್ಯತೆಗೆ ಮಾತ್ರ ನನಗೆ ಸಿಟ್ಟು ಬರುತ್ತದೆ. ನೋಡಪ್ಪ, ಅವರು ಹೆದರ್ತಾ ಇರೋದು ಸತ್ಯವಾಗೇ ಇದೆ. ಯಾಕಮ್ಮ, ಯಾಕೆ ಹೆದರ್ಬೇಕು? ನೋಡು, ನಾವು ಬಡವರು ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡಿದಾಗಲೇ ನಮ್ಮ ಹೊಟ್ಟೆ ತುಂಬುವುದು. ಅಂದಾಗ ಅವ್ರು ಏನೇ ಅನ್ಯಾಯ ಮಾಡಿದ್ರು ಅದನ್ನ ಸಹಿಸಿಕೊಂಡು ನಾವು 4 ದಿನ ಬಾಳಲೇಬೇಕು. ಕಷ್ಟಪಟ್ಟು ಬೆವರು ಸುರಿಸಿ ನ್ಯಾಯದಿಂದ ದುಡಿದು ತಿನ್ನುತ್ತಿದ್ದ ಮೇಲೆ ಆ ಪರಮಾತ್ಮನ ಅಂಜಿಕೆ ಆದ್ರೂ ಯಾಕಮ್ಮ? ಹೋಗ್ಲಿ ಬಿಡಪ್ಪ, ನಿನ್ನ ಮಾತು ಕೇಳಿದ್ರೆ ನನಗೆ ಯಾಕೋ ಹೆದರಿಕೆನೇ ಬರುತ್ತೆ. ನಡೆ, ಹೊತ್ತಾಯ್ತು, ಊಟ ಮಾಡುವಂತೆ ಬಾ. ಅತ್ತಿಗೆ,
ನನ್ನ ಜೀವನದಲ್ಲಿ ಆ ದೇವರ ಮಾತು ಕೂಡ ನಿರಾಕರಿಸಬಹುದು. ಆದರೆ ನಿನ್ನ ಮಾತನ್ನು ಮಾತ್ರ ಮರಣ ಬರುವವರೆಗೂ ಪಾಲಿಸ್ತೇನಮ್ಮ. ನಿನ್ನ ಪಾದ ಸಾಧ್ಯ ಇದೆ. ಹೌದು ಪ್ರವೀಣ್, ನೀನು ನಿಜವಾಗ್ಲೂ ನನ್ನ ಮೈದುನ ಅಲ್ಲ, ನೀನು ನನ್ನ ಹೆತ್ತ ಮಗ ಇಲ್ಲ. ಬಾರು ಊಟ ಮಾಡಬೇಕು. ಆಯ್ತು ಪ್ರವೀಣ, ಅತ್ತಿಗೆ ಏನಪ್ಪ ಇದು? ಅತ್ತಿಗೆ ನನ್ನ ಕಣ್ಣಿಗೆ ಅದು ಕಟ್ಟೆ ಬಂದ ಏನಾಯ್ತಮ್ಮ? ಏನಾಯ್ತಮ್ಮ ಅತ್ತಿಗೆ? ಅತ್ತಿಗೆ ಏನಾಯ್ತಮ್ಮ? ಈಗ ಅತ್ತಿಗೆ ರವಿ, ಮುಗಿದೆನೋ ನಿನ್ನ ಪ್ರೀತಿ. ಅಣ್ಣ, ಮಾತೆ ಎಂದಿರುವ ಅತ್ತಿಗೆ ಮೇಲೆ ಅಂತ್ಯದವರೆಗೂ ಅಲಿಯುತ್ತಿರುವ ಪ್ರೀತಿ ಅದು ಹೇಗೆ ಮಾಯವಾಗುತ್ತೆ ಅಣ್ಣ? ಮೇಲಾಗಿ ಹಗಲೆರಡು ನಿನ್ನ ಚಿಂತೆಯಲ್ಲೇ ಕಾಲ ಕಳೆದಿರೋ ಅವರಿಗೆ ನಾನು ಕೂಡ ಧೈರ್ಯ ಹೇಳದಿದ್ದರೆ ಹೇಗಣ್ಣ? ನನಗಾಗಿ ಹೇಗೆ ಚಿಂತೆ ಮಾಡುತ್ತಾಳೆ? ಸುಖ ನೀಡುವ ಇನ್ನೊಬ್ಬ ವಿಟಪುರುಷ ಕೂಡಿಕೊಂಡಿದ್ದಾನೆಂದ ಮೇಲೆ ನನಗಾಗಿ ಚಿಂತೆ ಮಾಡಲು ಅವಳಿಗೇನು ಬುದ್ಧಿ ಹಿಡಿದಿದೆಯೋ? ಯಾಕೆ ಎಂದು ಈ ರೀತಿ ಹೇಗೆ ಮಾತಾಡ್ತಾ ಇದ್ದೀರಾ ನೀವು? ಮಾತನಾಡುವ ಮಾಟ ಮಾಡಿ ಮತ್ತೆ ಅರಿದಂತೆ ಮಗ ತಿರುವೆಯ ಸೂಳೆ. ಇದೇನೀಗ ನಿನ್ನ ಮಾತಿನಲ್ಲಿ ಇನ್ನು ಸಂಬಂಧವಿಲ್ಲದ ಅರ್ಥವೇ ತುಂಬಿದೆಯಲ್ಲ? ಕೈ ಹಿಡಿದ ಗಂಡ ಬೇಡವಾಗಿ ಮತ್ತೊಬ್ಬನ ಸುಖ ಪಡೆಯುತ್ತಿರೋ ಈ ಹೆಣ್ಣಿನ ಕತೆ ಊರೆಲ್ಲ ಡಂಗೂರ ಸಾರುತ್ತಿರುವಾಗ ನೀನು ಕೂಡ ಅರಿಯದಂತೆ ಕೇಳ್ತಿರುವೇನೋ? ಹೊತ್ತಿಗೆ ವಿಷಯದಲ್ಲಿ ಹೊರಸು ನುಡಿಯಲು ನೀನಿಂದು ಅಣ್ಣ ಕನಸಿನಲ್ಲಿರುವೆಯೋ ಅಥವಾ ಕನಸಿನಲ್ಲಿದ್ದರೂ ಎಚ್ಚರವಾದ ಮೇಲಾದರೂ ಸತ್ಯ ಸಂಗತಿ ಕಂಡು ಸಂತೋಷ ಪಡುತ್ತಿದ್ದೆ. ಆದರೆ ಕನಸಿನಲ್ಲೇ ನರಕವಾದ ನನ್ನ ಮನೆಯ ಸ್ಥಿತಿ ಕಂಡು ಸಿಟ್ಟು ಉಕ್ಕೇರಿ ಬರುತ್ತದೆ. ಆದರೆ ಮರ್ಯಾದೆಗಾಗಿ ನನ್ನ ಸಿಟ್ಟನ್ನು ಇಷ್ಟರಲ್ಲಿಯೇ ತಡೆ ಹಿಡಿದಿರುತ್ತೇನೆ. ಶಾಂತ, ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಕದ್ದು ನಡೆಸಿದ ನಿನ್ನ ಸೂಳೆ ಕಾಲಿಕವನು. ಯಾಕೆ ಎಂದು ಇಲ್ಲದೆ ಹಿಂದೇಕೆ ಈ ರೀತಿ ಮಾತನಾಡ್ತಿದ್ದೀರಿ? ನೀವು ಮಾತನಾಡ್ತಿದ್ರಾದ್ರೂ ಏನು? ಎಲೆ ಕೈಯಾಳಿ, ಪತಿಯ ಸುಖ ಸಾಕಾಗದೆ ಪ್ರವೀಣನ ಸುಖ ಬಯಸುವ ನೀನು ಅಣ್ಣ ಯಾರಾದ್ರೂ ನಿನ್ನ ತಲೆಯಲ್ಲಿ ವಿಷ ತುಂಬಿರಲಿಲ್ಲ. ತಾಯಿ ಮಗನಂತೆ ಇಲ್ಲಿವರೆಗೂ ಇವನನ್ನು ಸಾಕಿ ಬೆಳೆಸಿದೆ ನಾನು. ಯಾರನ್ನೋ ಮಾತು ಕಟ್ಟಿಕೊಂಡು ನಮ್ಮ ಮೇಲೆ ಈ ರೀತಿ ಕೆಟ್ಟ ಹೋದ ಹೊರಿಸಬೇಡಿ. ಪ್ರವೀಣನನ್ನು ಈ ರೀತಿ ಮನನೊಳಿಸಬೇಡಿ. ನಿಮ್ಮ ಕಾಲಿಗೆ ಬೀಳ್ತೀನಿ. ಅಲ್ಲ, ಹೊತ್ತಿಗೆನು ಒದ್ದಾದರೆ ನನ್ನ ಹೆತ್ತನ್ನು ನಾಳೆಯದು ಅನ್ನರ ಮಾತು ಕೇಳಿ ಅನ್ನರ ಮಾತಿಗೆ ಮನಸ್ಸೊತ್ತು ಹೊತ್ತಿಗೆನು ಹೊಲ ನುಡಿ ಆಡುವುದು ನಾಚಿಕೆ ಆಗುವುದಲ್ವೇ? ನನಗೆ ಬುದ್ಧಿ ಹೇಳಲು ಬಂದಿರುವೆಯಾ ಮಂಕೆ? ಮಾಡಬಾರದ ಮಹಾಪಾಪಗಳನ್ನು ಮಾಡಿ ಕಣ್ಣವನ್ನು ಸುದ್ದಿ ಮಾಡುವವರನ್ನು ತಿಳಿದು ಹೆದರಿ ನಮ್ಮ ಶ್ರೀಮಂತರಿಗೆ ಮನ ಬಂದಂತೆ ಹೊಡೆದು ಮತ್ತೆ ಅರಿಯದಂತೆ ಕೇಳ್ತೀಯಾ? ಅಲ್ಲ, ನಿನ್ನ ಮನಸ್ಸಿಗೆ ಸಾಕಾಗಿ ಸೋಲು ಉಂಟಾಗುವವರೆಗೂ ಹತ್ತಿಗೆ ಮನಸ್ಸನ್ನು ಮಾತ್ರ ನೋಯಿಸಬೇಡಣ್ಣ. ಈ ನಿಮ್ಮ ಶ್ರೀಮಂತರ ಮಾತು ಕೇಳಿ ನಮ್ಮ ಮೇಲೆ ಈ ರೀತಿ ಸಂಶಯವನ್ನು ತಾಳಬೇಡಿ. ಸತ್ಯ ಏನು ನಡೆದಿದೆ ಅಂತ ನಿಜವಾಗ್ಲೂ ನೀವು ತಿಳಿದು ನೋಡಿ. ನೀನು ಸತ್ಯ ಹೇಳೋದು ಬೇಡ, ಸುಳ್ಳು ಹೇಳೋದು ಬೇಡ. ನಿಮ್ಮಿಬ್ಬರ ನಮಗೆ ಸಾಗರದಲ್ಲಿ ಈಜಾಡುವ ಬಿಟ್ರೆ ನೀವು ಈ ರೀತಿ ಮೋಜು ಮಾಡುತ್ತೀರೆಂದು ತಿಳಿದಿದ್ದರೆ ನಿಮ್ಮ ಕತ್ತನ್ನೇ ಕತ್ತರಿಸಬೇಕು. ಬೇಡವೆಂದವರ ಆದರೆ
ಸತ್ಯ ಸಂಗತಿ ಏನಾದ್ರೂ ಕೇಳಣ್ಣ. ಹತ್ತಿಗೆ ಎಂದು ಒಪ್ಪಂದಿಕರಾಗಿ ಬಟ್ಟೆ ಬರೆ ಬಗೆಯಲು ಹೋದ ಆ ನಿನ್ನ ನೀಚ ಶ್ರೀಮಂತ ಹತ್ತಿಗೆ ಮೇಲೆ ಬಲಾತ್ಕಾರ ಮಾಡಲು ಹೋಗಿದ್ದವನ್ನ ಬಲಾತ್ಕಾರ ಮಾಡಲು ಹೋಗಿದ್ದ. ಹತ್ತಿಗೆ ಕೂಗು ಕೇಳಿ ಓಡಿ ಹೋಗಿ ನಿಮ್ಮ ಶ್ರೀಮಂತನ ಬೈ ಹಣ್ಣಾಗುವಂತ ಹೊಡೆದು ಹತ್ತಿಗೆ ಕರೆದು ಮನೆಗೆ ಬಂದಿರುವೆನಣ್ಣ. ಇನ್ನು ನಿನ್ನೆದುರು ಅವನ ಗುಟ್ಟು ಬಿಚ್ಚುವುದೆಂದು ಬೆದರಿ ನಮ್ಮ ಮೇಲೆ ಅಪವಾದ ಹೊರಿಸಿ ಈ ರೀತಿ ಸುಳ್ಳು ಹೇಳಿದನಣ್ಣ. ಅಣ್ಣ, ನನ್ನ ಮಾತನ್ನಾದರೂ ನಂಬು. ಹೌದು ಸ್ವಾಮಿ, ಅದು ಪ್ರವೀಣ ಬರದೆ ಹೋಗಿದ್ರೆ ನನ್ನ ಶೀಲದ ಜೊತೆಗೆ ನನ್ನ ಪ್ರಾಣ ಕೂಡ ಉಳಿಯುತ್ತಿರಲಿಲ್ಲ. ಅಣ್ಣ ಅಣ್ಣ, ಹತ್ತಿಗೆ ನನ್ನ ಮೇಲಿಟ್ಟ ವಾಸನ ಎಷ್ಟೋ ಸಲ ನೀನು ಕಣ್ಣೀರು ಹಾಕಿದನ ಮೇಲಣ್ಣ. ನೋಡಿ, ಮಕ್ಕಳಿಲ್ಲದ ನಾನು ನನ್ನ ಮೈದುನರ ಮೇಲೆ ಪ್ರೀತಿ ವಾತ್ಸಲ್ಯ ತೋರಿಸಿದಾಗ ಅವನೇ ನನ್ನ ಮಗ ಎಂದುಕೊಂಡು ನೀವು ಕೂಡ ಸಂತೋಷ ಪಟ್ಟಿರ್ಲಿಲ್ಲವೇ? ಮಾಡಿದ ತಪ್ಪಿಗೆ 1000 ಸುಳ್ಳು ಹೇಳಿದರೆ ನಮ್ಮ ಮನುಷ್ಯ ನಾನಲ್ಲ. ಇನ್ನು ಈ ಮನೆಯಿಂದ ಮನೆಯಲ್ಲಿ ಪ್ರವೀಣ ಇರಬೇಕು, ಇಲ್ಲ ನಾವಿರಬೇಕು. ಅಂದ್ರೆ ಅಣ್ಣ, ನಾನು ಈ ಮನೆ ಹಾಗೆ ನಿಶ್ಚಿತವನ್ನು ಬಿಟ್ಟು ಹೊರಗೆ ಹೋಗಬೇಕೇನಂದ. ಮತ್ತೆ ನಿಂತು ಕೇಳ್ತೀನಿ ನೀನು. ಅಣ್ಣ, ನಾನಿನ್ನು ಪ್ರಪಂಚವನ್ನರಿಯದ ಹಸುಗು ನಿನ್ನ ಬೆನ್ನಿಗೆ ಬಿದ್ದ ಒಬ್ಬರೇ ಒಬ್ಬ ಸೋದರ. ನಿನ್ನ ಕರುಳಿಗೆ ಕಟ್ಟಿದ ನಿನ್ನ ತಮ್ಮನ ಮಾತನ್ನು ನಂಬದೆ ಅನ್ಯರ ಮಾತಿನಿಂದ ನನಗೆ ಹೊರಗೆ ಹಾಕಬೇಕಣ್ಣ. ನಿನ್ನ ಹಾಳಾಗಿ ಈ ಮನೆಯಲ್ಲಿ ಹುಟ್ಟಿದ ಅಣ್ಣ, ನಿಮ್ಮಿಬ್ಬರನ್ನು ಬಿಟ್ಟರೆ ನನಗಾರು ಗತಿಲ್ಲ. ತಂದೆ ತಾಯಿ ಎತ್ತಿರುವ ನೀವು ನನ್ನನ್ನು ಹೊರಗೆ ಹಾಕು ಹಾಗೂ ನನ್ನ ಪ್ರಾಣ ಹೋಗುವುದು ಎರಡೂ ಒಂದೇ ಅಣ್ಣ. ಅಣ್ಣ ಬೇಡಣ್ಣ, ಬೇಡ. ನಿನ್ನ ಕಾಲು ಹಿಡಿದು ಕೇಳ್ಕೊಡುತ್ತೇನಣ್ಣ, ನನ್ನ ಮಾತನ್ನ. ಈ ನಿನ್ನ 10 ಕರೆಯುವ ನಾಟಕವನ್ನು ಇಲ್ಲಿಗೆ ಮುಗಿಸಿ ಸುಮ್ಮನೆ ಹೋಗುವೆಯೋ ಅಥವಾ ನಿನ್ನ ಅತ್ತಿಗೆ ಇನ್ನು ಮನೆಯಿಂದ ಹೊರಗೆ ಹೋಗಬೇಕು? ಹತ್ತಿಗೆಂದು ಹೊರಗೆ ಹಾಕ್ಬೇಡ, ನಾನೇ ಹೋಗ್ತೇನಣ್ಣ, ನಾನೇ ಹೋಗ್ತೇನೆ. ನೀರು ಹಾಕಿದ ಅನ್ನದ ಋಣ ಮುಗಿದ ಮೇಲೆ ನಾನಿನ್ನು ಇದನ್ನು ಪ್ರಯತ್ನಿಸಿದರೆ ಬಿದ್ದಿ ಬಿಡಬೇಕಲ್ಲ. ಇನ್ನು ಮುಂದೆ ಮಾತ್ರ ಹತ್ತಿಗೆ ಮನಸ್ಸನ್ನು ಮಾತ್ರ ನೋಯಿಸಬೇಡಣ್ಣ. ನಿನ್ನನ್ನು ಬಿಟ್ಟರೆ ಅವರಿಗೆ ಆಗ್ಬೇಕು. ನಾನಿನ್ನು ಬರ್ತೀನಣ್ಣ, ನಾನಿನ್ನು ಬರ್ತೀನಿ. ಹತ್ತಿಗೆ ಹೊರಬೇಡ, ಹತ್ತಿಗೆ ಎಂದಾದರೊಂದು ದಿನ ಮತ್ತೆ ಬಂದು ಖಂಡಿತ ನಿನ್ನ ಸೇವೆ ತೀರಿಸುತ್ತೇನಮ್ಮ. ಕೊನೆಯದಾಗಿ ನಿಮ್ಮ ಆಶೀರ್ವಾದ ಪಡೆಯಬೇಕಮ್ಮ. ಆದರೆ ಅಣ್ಣ
ಇದೇನು ವಂಚನೆ, ಇದೇನು ಕ್ರೂರ ಅನ್ಯಾಯ.